ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಾವು ಕ್ಲಾಸನ್ನು ಪ್ರಾರಂಭ ಮಾಡುವ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸ್ಕ್ರೀನ್ ಶೇರ್ ಮಾಡಲಾಗಿದೆ. ಸೊ ಯಾರಾದ್ರೂ ಕನ್ಫರ್ಮ್ ಮಾಡ್ಬೋದಾ? ಸ್ಕ್ರೀನ್ ಇಸ್ ವಿಸಿಬಲ್? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕಾಣ್ತಾ ಇದೆ ಪ್ರಭು. ಕಾಣ್ತಾ ಇದೆಯಲ್ವಾ? ಓಕೆ, ಹರೇ ಕೃಷ್ಣ. ಸೊ ಇಲ್ಲಿವರೆಗೆ ನಾವು ಭಗವದ್ಗೀತಾ ಶ್ಲೋಕ ನಂಬರ್ 20 ನೋಡಿದ್ದೇವೆ. ಸೊ ಇವತ್ತು ಶ್ಲೋಕ ನಂಬರ್ 21ರಿಂದ ನಾವು ಮುಂದುವರಿಸುವ. ಸೊ ಈ ಭಾಗದಲ್ಲಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಕೃಷ್ಣ ಆತ್ಮದ ಬೇರೆ ಬೇರೆ ಗುಣಗಳನ್ನು ಹೇಳ್ತಾ ಇರೋದನ್ನು ನೋಡಿದ್ದೇವೆ. ಸೊ ಇಂದಿನ ಶ್ಲೋಕದಲ್ಲೂ ಕೂಡ ಆತ್ಮದ ಗುಣಗಳನ್ನೇ ವರ್ಣಿಸಲಾಗ್ತಾ ಇದೆ. ಸೊ ತುಂಬಾ ಶ್ಲೋಕಗಳಿಂದ ಕೃಷ್ಣ ನಮ್ಮನ್ನು ಆತ್ಮ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಅದರ ಗುಣಗಳು ಏನಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತಿನ ಶ್ಲೋಕ ವೇದಾವಿನಾಶಿನಂ ನಿತ್ಯಂ ಯ ಏನಂ ಅಜಂ ಅವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ಅವಿನಾಶಿನಂ ನಿತ್ಯಂ ಯಹ ಏನಂ ಅಜಂ ಅವ್ಯಯಂ. ಸೊ ಇಲ್ಲಿ ಅವಿನಾಶಿ, ನಿತ್ಯ, ಅಜ ಮತ್ತು ಅವ್ಯಯ ಆತ್ಮವನ್ನು ಈ ಶಬ್ದಗಳಿಂದ ಕೃಷ್ಣ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಒಂದು ಅವಿನಾಶಿ ಅಂದ್ರೆ ನಾಶ ಆಗದೆ ಇರುವುದು. ನಿತ್ಯ ಅಂದ್ರೂ ಕೂಡ ಅದೇ ಅರ್ಥ, ಯಾವಾಗ್ಲೂ ಇರೋದು, ಸಾವಿಲ್ಲದೆ ಇರೋದು. ಆಮೇಲೆ ಅಜಂ ಅಂತಂದ್ರೆ ಹುಟ್ಟಿಲ್ದೆ ಇರೋದು. ಅವ್ಯಯ ಅಂತಂತಂದ್ರೆ ಅದಕ್ಕೆ ಯಾವುದೇ ಒಂದು ವ್ಯಯವಾಗುವುದಿಲ್ಲ ಅಥವಾ ವಿಕಾರವಾಗುವುದಿಲ್ಲ. ಸೊ ಆತ್ಮ ಹೇಗಿದೆ ಹಾಗೆ ಇರುತ್ತೆ. ಸೊ ಯಾವ ವ್ಯಕ್ತಿ ಇದನ್ನು ತಿಳ್ಕೊಂಡಿರ್ತಾನೆ, ವೇದ ಅವಿನಾಶನಂ ನಿತ್ಯಂ ಯ ಏನಂ ಅಜಂ ಅವ್ಯಯಂ ಕಥಂ ಸ ಪುರುಷಃ, ಸೊ ಅಂತಹ ವ್ಯಕ್ತಿ ಪಾರ್ಥ, ಹೇ ಪಾರ್ಥ, ಕಂ ಘಾತಯತಿ ಹಂತಿಕಂ, ಅವನು ಯಾರನ್ನೂ ಕೊಲ್ಲುವುದಿಲ್ಲ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು. ಭಾವಾರ್ಥ: ಪ್ರತಿಯೊಂದು ವಸ್ತುವಿಗೂ ಅದರದೇ ಪ್ರಯೋಜನವಿದೆ. ಪರಿಪೂರ್ಣ ವಿದ್ಯೆಯ ನೆಲೆ ಇರುವವನಿಗೆ ಒಂದು ವಸ್ತುವನ್ನು ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಬೇಕು ಎನ್ನುವುದು ತಿಳಿದಿರುತ್ತದೆ. ಅದೇ ರೀತಿ ಹಿಂಸೆಗೂ ಅದರ ಪ್ರಯೋಜನವಿದೆ. ಹಿಂಸೆಯನ್ನು ಹೇಗೆ ಬಳಸಬೇಕು ಎನ್ನುವುದನ್ನು ತಿಳುವಳಿಕೆಯುಳ್ಳ ಮನುಷ್ಯನನ್ನು ಅವಲಂಬಿಸಿದೆ. ಕೊಲೆ ಮಾಡಿದವನೆಂದು ಶಿಕ್ಷೆಗೆ ಗುರಿಯಾಗಬೇಕಾದವನಿಗೆ ನ್ಯಾಯಾಧೀಶನು ಮರಣದಂಡನೆಯನ್ನು ವಿಧಿಸುತ್ತಾನೆ. ಆದರೆ ನ್ಯಾಯಾಧೀಶನನ್ನು ಆಕ್ಷೇಪಿಸುವಂತಿಲ್ಲ, ಏಕೆಂದರೆ ಅವನು ನ್ಯಾಯ ಸಂಹಿತೆಗೆ ಅನುಗುಣವಾಗಿ ಮತ್ತೊಬ್ಬನ ಮೇಲೆ ಹಿಂಸೆಯನ್ನು ಪ್ರಯೋಗಿಸುತ್ತಾನೆ. ಕೊಲೆ ಮಾಡಿದವನು ತಾನು ಮಾಡಿದ ಹೇಯ ಪಾಪಕ್ಕಾಗಿ ಮುಂದಿನ ಜನ್ಮದಲ್ಲಿ ಕಷ್ಟಪಡದಂತೆ ಅವನಿಗೆ ಮರಣದಂಡನೆಯನ್ನು ಕೊಡಬೇಕೆಂದು ಮನುಸಂಹಿತೆಯಲ್ಲಿ ಸಮರ್ಥಿಸಿದೆ. ಆದ್ದರಿಂದ ರಾಜನು ಕೊಲೆಗಡುಕನನ್ನು ನೇಣು ಹಾಕಬೇಕೆಂದು ವಿಧಿಸಿದಾಗ ಅವನಿಗೆ ಉಪಕಾರವನ್ನೇ ಮಾಡುತ್ತಿದ್ದಾನೆ. ಹಾಗೆಯೇ ಕೃಷ್ಣನು ಯುದ್ಧ ಮಾಡು ಎಂದು ಆಜ್ಞಾಪಿಸಿದಾಗ ಈ ಹಿಂಸೆಯು ಪರಮ ನ್ಯಾಯಕ್ಕೋಸ್ಕರ ಎಂದು ಭಾವಿಸಬೇಕು. ಪ್ರಭುಪಾದರು ಹೇಳ್ತಾ ಇರೋದು,
ಪ್ರತಿಯೊಂದು ವಸ್ತುವಿಗೂ ಅದರದೇ ಆದಂತ ಒಂದು ಪ್ರಯೋಜನ ಇರುತ್ತೆ. ಈಗ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಚೇರ್, ಟೇಬಲ್, ಯಾವುದೋ ಒಂದು ವಸ್ತು, ಪೆನ್ ಆಗಿರ್ಬೋದು, ಎಲ್ಲದಕ್ಕೂ ಅದರದೇ ಆದಂತ ಒಂದು ಪ್ರಯೋಜನ ಇರುತ್ತೆ. ಪೆನ್ ಅನ್ನು ನಾವು ಬರೀಲಿಕ್ಕೆ ಯೂಸ್ ಮಾಡ್ತೇವೆ, ಮೊಬೈಲ್ ಅನ್ನು ಕಾಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ, ಟೇಬಲ್ ಅನ್ನು ಈ ತರ ನಮ್ದೆಲ್ಲ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಯೂಸ್ ಮಾಡ್ತೇವೆ, ಚೇರ್ ಅನ್ನು ಕುತ್ಕೊಳ್ಳಿಕ್ಕೆ ಯೂಸ್ ಮಾಡ್ತೇವೆ. ಸೊ ಪ್ರತಿಯೊಂದಕ್ಕೂ ಅದಕ್ಕೆ ಆದಂತ ಒಂದು ಸರಿಯಾದ ಪ್ರಯೋಜನ ಇದೆ. ಅದನ್ನ ನಾನು ದುಷ್ಪ್ರಯೋಜನಕ್ಕೂ ಕೂಡ ಬಳಸ್ಕೋಬಹುದು, ಅದರದ್ದು ಏನು ಪ್ರಯೋಜನ ಇದೆ ಅದಕ್ಕೂ ಕೂಡ ಬಳಸ್ಕೋಬಹುದು. ಸೊ ಅದೇ ತರ ಹಿಂಸೆಗೂ ಕೂಡ ಅದರದೇ ಆದಂತ ಒಂದು ಪ್ರಯೋಜನ ಇದೆ. ಬಟ್ ಹಿಂಸೆಯನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಅದನ್ನ ಒಬ್ಬ ತಿಳುವಳಿಕೆಯುಳ್ಳ ಮನುಷ್ಯನು ಅದನ್ನು ಬಳಸ್ಬೋದು. ಈಗ ಒಬ್ಬ ಯಾರಾದ್ರೂ ರೌಡಿ ಆಗಿರ್ಬೋದು, ಅಥವಾ ಯಾರಾದ್ರೂ ಈ ಭಯೋತ್ಪಾದಕರಾಗಿರ್ಬೋದು, ಅವರು ಕೂಡ ಹಿಂಸೆಯನ್ನು ಬಳಸ್ತಾ ಇದ್ದಾರೆ. ಬಟ್ ಅವರು ಅದನ್ನ ದುಷ್ಪ್ರಯೋಜನವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಆದ್ರೆ ಒಬ್ಬ ರಾಜನಾಗಿರುವವನು ಅಥವಾ ನ್ಯಾಯಾಧೀಶನು, ನಾವು ಕೋರ್ಟ್ಗಳಲ್ಲೆಲ್ಲ ನೋಡ್ತೇವೆ, ಸೊ ನ್ಯಾಯಾಧೀಶನು ಕೂಡ ಹಿಂಸೆಯನ್ನು ಬಳಸ್ತಾನೆ. ಯಾವ ಸಂದರ್ಭದಲ್ಲಿ ಯಾರೋ ಒಬ್ನು ತುಂಬಾ ಕ್ರೈಮ್ ಮಾಡಿದಿದ್ರೆ, ತುಂಬಾ ಹೀನ ಕೃತ್ಯ ಮಾಡಿದಿದ್ರೆ ಅಂಥವನಿಗೆ ಗಲ್ಲಿಗೆ ಸೇರಿಸಿ ಅಂತ ಹೇಳಿ ನ್ಯಾಯಾಧೀಶನು ಆದೇಶ ಬರೀತಾನೆ. ಸೊ ಒಬ್ಬ ವ್ಯಕ್ತಿಗೆ ಕೊಲ್ಲುವುದಂದ್ರೆ ಅದು ಕೂಡ ಹಿಂಸೆನೆ. ಆದ್ರೆ ನ್ಯಾಯಾಧೀಶನು ಈ ತರ ಹಿಂಸೆಯನ್ನು ಬಳಸಿದಾಗ ಅದನ್ನ ಯಾರು ಆಕ್ಷೇಪಿಸುವುದಿಲ್ಲ. ಹೇಗೆ ಈ ನ್ಯಾಯಾಧೀಶನು ಕೊಲೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ. ಆ ನ್ಯಾಯಾಧೀಶ ಅವನಿಗೆ ಗಲ್ಲು ಹಾಕ್ಲಿಕ್ಕೆ ಶಿಕ್ಷೆ ಕೊಟ್ಟಿದ್ದ ಕಾರಣ ಯಾಕಂದ್ರೆ ಅವನು ಆ ತಪ್ಪು ಕೃತ್ಯಗಳನ್ನು ಮಾಡಿದ್ದಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ಈ ಯುದ್ಧವನ್ನು ಮಾಡಿ ನೀನು ಅವರನ್ನೆಲ್ಲ ಕೊಲ್ಲಬೇಕಂತಂತಂದ್ರೆ ಇದೇ ಪ್ರಿನ್ಸಿಪಲ್ ಅಲ್ಲಿ ಕೃಷ್ಣ ಹೇಳ್ತಾ ಇರೋದು. ಹೇಗೆ ಒಬ್ಬ ನ್ಯಾಯಾಧೀಶನು ಹೀನ ಕೃತ್ಯವನ್ನು ಮಾಡಿದವರಿಗೆ ಗಲ್ಲಿಗೆ ಸೇರಿಸ್ಬೇಕಂತ ಹೇಳಿ ಆದೇಶವನ್ನು ಬರೀತಾನೆ, ಅವನ ಆದೇಶದ ಮೇಲೆ ಆ ಗಲ್ಲಿಗೆ ಹಾಕುವವರು ಆ ವ್ಯಕ್ತಿಯನ್ನು ಅವನಿಗೆ ಗಲ್ಲಿಗೆ ಏರಿಸ್ತಾರೆ. ಅದೇ ತರ ಕೃಷ್ಣನು ಅರ್ಜುನನಿಗೆ ಈ ಯುದ್ಧ ಮಾಡಿ ನೀನು ಇವರನ್ನೆಲ್ಲ ಕೊಲ್ಲಬೇಕು ಅಂತ ಹೇಳಿ ಹೇಳ್ತಾ ಇರೋದು. ಹೇಗೆ ನ್ಯಾಯಾಧೀಶನು ಒಬ್ಬ ಅಪರಾಧ ಮಾಡಿದವನಿಗೆ ನೇಣು ಹಾಕಬೇಕೆಂದು ಶಿಕ್ಷೆ ಕೊಡ್ತಾನೆ, ಅದೇ ತರ ಇಲ್ಲಿ ಕೃಷ್ಣನು ಕೂಡ ಹೇಳ್ತಾರೆ. ಕೃಷ್ಣನಿಗಾಗಿ ಯುದ್ಧ ಮಾಡುವಾಗ ಆಗುವ ಹಿಂಸೆಯು ನಿಜವಾಗಿಯೂ ಹಿಂಸೆಯೇ ಅಲ್ಲ. ಏಕೆಂದರೆ ಒಬ್ಬ ಮನುಷ್ಯನನ್ನು ಅಥವಾ ಅವನ ಆತ್ಮವನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಇದಕ್ಕೂ ಮುಂಚೆ ಇನ್ನೊಂದು ಹೇಳಿರೋದು, ಈ ತರ ಶಿಕ್ಷೆ ಕೊಟ್ಟಾಗ ಒಬ್ಬ ವ್ಯಕ್ತಿಗೆ ಗಲ್ಲಿಗೆ ಏರಿಸ್ಬೇಕಂತಂದ್ರೆ ಅವನು ಮಾಡಿರುವಂತಹ ಏನು ಪಾಪಗಳಿದೆ ಅದಕ್ಕೆ ಅವಾಗ್ಲೇ ಅವನಿಗೆ ತಕ್ಕ ಶಿಕ್ಷೆ ಆಗ್ಬಿಡುತ್ತೆ. ಸೊ ಮುಂದಿನ ಜನ್ಮದಲ್ಲಿ ಮತ್ತೆ ಅವನು ಆ ಪಾಪವನ್ನು ಹೊತ್ಕೊಂಡು ಜನ್ಮ ತಗೊಳ್ಳೋದಿಲ್ಲ. ಅದೇ ಅವನಿಗೆ ಆ ಶಿಕ್ಷೆ ಆಗ್ಲಿಲ್ಲ, ಅವನು ಹೇಗಾದ್ರೂ ಮಾಡಿ ಆ ನ್ಯಾಯಾಲಯದಿಂದ ಪಾರಾಗಿಬಿಟ್ಟ, ಕೊಲೆ ಮಾಡಿದ್ರು ಕೂಡ, ಅವಾಗ ಅದ್ರದ್ದು ಏನ್ ಪಾಪ ಇರುತ್ತೆ ಅದು ಮುಂದಿನ ಜನ್ಮದಲ್ಲಿ ಅವನು ಅನುಭವಿಸ್ಬೇಕಾಗುತ್ತೆ. ಸೊ ಈ ತರ ಈ ಪಾಪ ಮಾಡಿದವ್ರಿಗೆ ರಾಜನಾಗಲಿ ಈ ತರ ನ್ಯಾಯಾಧೀಶನಾಗಲಿ ಶಿಕ್ಷೆಯನ್ನು ಕೊಟ್ಟಾಗ ಆ ಪಾಪದಿಂದ ಅವರಿಗೆ ಆ ಪಾಪಕ್ಕೆ ಪರಿಹಾರ ಸಿಕ್ಬಿಡುತ್ತೆ. ಸೊ ಅದರಿಂದ ಅವರು ಮುಕ್ತರಾಗಿ ಮತ್ತೆ ಮುಂದಿನ ಜನ್ಮ ತೆಗೆದುಕೊಂಡಾಗ ಆ ಪರ್ಟಿಕ್ಯುಲರ್ ಪಾಪಕ್ಕೆ ಅವರು ಕಷ್ಟ ಅನುಭವಿಸಬೇಕಾಗಿರುವಂತ ಪರಿಸ್ಥಿತಿ ಬರುವುದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಆ ಶಿಕ್ಷೆ ರೂಪದಲ್ಲಿ ಅದನ್ನು ಅನುಭವಿಸಿರ್ತಾರೆ. ಮತ್ತೆ ಇಲ್ಲಿ ಹೇಳಿರೋದು ಇನ್ನೊಂದು ವಿಷಯ ಅಂತಂತಂದ್ರೆ ಆತ್ಮಕ್ಕೆ ಸಾವಿಲ್ಲದೆ ಇರೋದ್ರಿಂದ ಆಕ್ಚುಲಿ ಇಲ್ಲಿ ಹಿಂಸೆ ಆಗ್ತಾ ಇಲ್ಲ. ಹಿಂಸೆ ಆಗ್ತಾ ಇರೋದು ಕೇವಲ ಶರೀರಕ್ಕೆ, ಆತ್ಮವನ್ನು ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಆದುದರಿಂದ ನ್ಯಾಯದ ನಿರ್ವಹಣೆಗಾಗಿ ಹೊರತೋರಿಕೆ ಹಿಂಸೆಗೆ ಅವಕಾಶ ಉಂಟು. ಸೊ ನ್ಯಾಯವನ್ನು ಕೊಡ್ಲಿಕ್ಕೆ ಹೊರನೋಟಕ್ಕೆ ಅದು ಹಿಂಸೆ ಅಂತ ಹೇಳಿ ನಮ್ಗೆ ಅನಿಸ್ಬಹುದು. ಸೊ ನ್ಯಾಯವನ್ನು ಕೊಡ್ಲಿಕ್ಕಾಗಿ ಅಂತಹ ಹಿಂಸೆಯ ಅವಕಾಶವನ್ನು ಕೊಡಲಾಗಿದೆ. ಅರ್ಜುನನು ಇದನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಆದೇಶವನ್ನು ಪಾಲಿಸಬೇಕು. ಶಸ್ತ್ರಚಿಕಿತ್ಸೆಯ ಉದ್ದೇಶ ರೋಗಿಯನ್ನು ಕೊಲ್ಲುವುದಲ್ಲ, ಅವನನ್ನು ಗುಣಪಡಿಸುವುದು. ಕೃಷ್ಣನ ಆದೇಶದಂತೆ ಅರ್ಜುನನು ಮಾಡುವ ಯುದ್ಧಕ್ಕೆ ಸಂಪೂರ್ಣ ತಿಳುವಳಿಕೆ ಆಧಾರವಿದೆ. ಆದ್ದರಿಂದ ಪಾಪಕರ್ಮದ ಫಲದ ಸಾಧ್ಯತೆ ಇಲ್ಲ. ಸೊ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಿದ್ದು ಪಾಪಮೇವಾಶ್ರಯೇದಸ್ಮಾನ್ ಅದ್ವೈತಾನ್ ಆತತಾಯಿನಃ. ಸೊ ಇಂಥವರನ್ನು ನಾವು ಕೊಂದ್ರೆ, ಯಾರು ನಮ್ಮ ಸಂಬಂಧಿಗಳು, ನಮ್ಮ ಗುರು ಮತ್ತೆ ಹಿರಿಯರಾಗಿದ್ದಾರೆ, ಅಂಥವ್ರನ್ನು ಕೊಂದ್ರೆ ನಮಗೆ ಪಾಪ ಬರುತ್ತೆ ಅಂತೇಳಿ ಅದು ಒಂದು ಅರ್ಜುನನ ಆತಂಕವಾಗಿತ್ತು, ಯುದ್ಧ ಮಾಡದೇ ಇರ್ಲಿಕ್ಕೆ. ಸೊ ಅದನ್ನು ಇಲ್ಲಿ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಕೃಷ್ಣನ ಆದೇಶದಂತೆ ಅರ್ಜುನನು ಮಾಡುವ ಯುದ್ಧಕ್ಕೆ ಸಂಪೂರ್ಣ ತಿಳುವಳಿಕೆ ಆಧಾರವಿದೆ. ಅದು ತಮ್ಮ ಮನಸ್ಸಿನ ಇಚ್ಛೆಯಿಂದ ಇಲ್ಲಿ ಅರ್ಜುನ ಸುಮ್ನೆ ಯಾರಿಗೂ ಕೊಲ್ಬೇಕಂತ ಹೇಳಿ ಕೊಲ್ತಾ ಇಲ್ಲ. ಇದೊಂದು ಧರ್ಮ ಯುದ್ಧದಲ್ಲಿ ಅವರನ್ನ ಕೊಲ್ಲುವುದರಿಂದ ಅದಕ್ಕೆ ಪಾಪಕರ್ಮದ ಫಲ ಬರುತ್ತೆ ಅಂತೇಳಿ ಅದರ ಸಾಧ್ಯತೆ ಇಲ್ಲ. ಮುಂದಿನ ಶ್ಲೋಕ. ಸೊ ಈ ಶ್ಲೋಕದಲ್ಲಿ ಒಂದು ಉದಾಹರಣೆಯ ಮೂಲಕ ಕೃಷ್ಣ ಇಲ್ಲಿ ಆತ್ಮವು ಹೇಗೆ ಶರೀರಗಳನ್ನು ಬದಲಾಯಿಸುತ್ತೆ ಅಂತೇಳಿ ಹೇಳಿರೋದು.
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಸೊ ವಾಸಾಂಸಿ ಅಂತಂತಂದ್ರೆ ವಸ್ತ್ರಗಳು. ಸೊ ಜೀರ್ಣಾನಿ ಅಂದ್ರೆ ವಸ್ತ್ರಗಳು ಜೀರ್ಣವಾದಾಗ, ಹರಿದೋಗ್ಬಿಟ್ಟಿದೆ, ತುಂಬಾ ಹಳೇದಾಗಿದೆ, ಜೀರ್ಣವಾಗಿ ಬಿಟ್ಟಿದೆ. ಅವಾಗ ಏನ್ ಮಾಡುತ್ತೆ? ಯಥಾ ವಿಹಾಯ ನವಾನಿ ಗ್ರಹಣಾತಿ ನರಹ ಅಪರಾಣಿ. ಅಪರಾಣಿ ಅಂತಂದ್ರೆ ಅಪರ ಅಂತಂದ್ರೆ ಇನ್ನೊಂದು. ಸೊ ಮನುಷ್ಯರು ಏನ್ ಮಾಡ್ತಾರೆ? ಒಂದು ಬಟ್ಟೆ ಇದೆ, ತುಂಬಾ ಹಳೇದಾಗಿದೆ, ಹರಿದೋಗ್ಬಿಟ್ಟಿದೆ. ಸೊ ಅವಾಗ ಏನ್ ಮಾಡ್ತಾರೆ? ಅದನ್ನು ವಿಹಾಯ ಅಂತಂದ್ರೆ ಅದನ್ನು ಬಿಟ್ಟು ನವಾನಿ ಗ್ರಹಣಾತಿ, ಒಂದು ನವ ವಸ್ತ್ರವನ್ನು ಅವರು ಗ್ರಹಿಸ್ತಾರೆ. ಸೊ ಹೇಗೆ ಒಬ್ಬ ಮನುಷ್ಯನು ತನ್ನ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಗ್ರಹಿಸುತ್ತಾನೋ, ಅದೇ ತರಹ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ, ಶರೀರ ಜೀರ್ಣವಾದಾಗ ಹೇಗೆ ಬಟ್ಟೆ ಜೀರ್ಣವಾದಾಗ ನಾವು ಬಟ್ಟೆ ಬದಲಾಯಿಸ್ತೇವೆ, ಅದೇ ತರ ಶರೀರ ಜೀರ್ಣವಾದಾಗ, ಈಗ ಶರೀರ ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ, ತುಂಬಾ ಜೀರ್ಣವಾಗಿದೆ. ಸೊ ಅಂತಹ ಜೀರ್ಣವಾಗಿರುವಂತಹ ಶರೀರವನ್ನು ಬಿಟ್ಟು ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಸೊ ನವದೇಹವನ್ನು ಆತ್ಮವು ಪಡೆದುಕೊಳ್ಳುತ್ತದೆ. ಹೇಗೆ ಒಂದು ನವವಸ್ತ್ರವನ್ನು ಮನುಷ್ಯ ಹಳೆ ವಸ್ತ್ರಗಳನ್ನು ಬಿಟ್ಟು ಧರಿಸುತ್ತಾನೆ, ಅದೇ ತರಹ ಈ ಆತ್ಮ ಕೂಡ ಜೀರ್ಣವಾಗಿದ್ದಂತ ಶರೀರವನ್ನು ಬಿಟ್ಟು ಒಂದು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗ್ರಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅನುವಾದ: ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ, ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಭಾವಾರ್ಥ: ಜೀವಾತ್ಮನು ದೇಹವನ್ನು ಬದಲಾಯಿಸುವನೆಂಬುದು ಎಲ್ಲರೂ ಒಪ್ಪಿರುವ ವಾಸ್ತವಾಂಶ. ಆಧುನಿಕ ವಿಜ್ಞಾನಿಗಳು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ, ಆದರೆ ಹೃದಯದಿಂದ ಬರುವ ಚೈತನ್ಯದ ಮೂಲವನ್ನು ವಿವರಿಸಲಾರರು. ಇವರು ಸಹ ಶೈಶವದಿಂದ ಬಾಲ್ಯಕ್ಕೆ, ಯೌವನಕ್ಕೆ, ಮತ್ತೆ ಯೌವನದಿಂದ ವೃದ್ಧಾಪ್ಯಕ್ಕೆ ದೇಹದಲ್ಲಿ ಒಂದೇ ಸಮನೆ ಆಗುವ ಬದಲಾವಣೆಗಳನ್ನು ಒಪ್ಪಬೇಕಾಗುತ್ತದೆ. ಮುಪ್ಪಿನಲ್ಲಿ ಬದಲಾವಣೆಯು ಮತ್ತೊಂದು ದೇಹಕ್ಕೆ ಆಗುತ್ತದೆ. ಇದನ್ನು ಹಿಂದೆ ಒಂದು ಶ್ಲೋಕದಲ್ಲಿ ವಿವರಿಸಿದೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ. ಸೊ ಹೇಗೆ ದೇಹಾಂತರವಾಗುತ್ತೆ, ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೇಗೆ ಬದಲಾವಣೆ ಆಗುತ್ತೆ, ನಾವು ಇದೇ ಶರೀರದಲ್ಲಿ ಇದ್ದಾಗ ಕೂಡ ಆ ದೇಹಾಂತರವಾಗ್ತಾ ಇದೆ. ಮಗುವಿನ ಶರೀರದಿಂದ ಯುವಕನ ಶರೀರಕ್ಕೆ, ಯುವಕನ ಶರೀರದಿಂದ ವೃದ್ಧ ಶರೀರಕ್ಕೆ, ಅದೇ ರೀತಿಯಲ್ಲಿ ವೃದ್ಧನ ಶರೀರದಿಂದ ಮತ್ತೊಂದು ಹೊಸ ದೇಹಕ್ಕೆ ಆತ್ಮದ ದೇಹಾಂತರವಾಗುತ್ತೆ. ಸೊ ಅದನ್ನು ಹಿಂದೆ ನಾವು ನೋಡಿದ್ದೇವೆ. ಸೊ ಇನ್ನೊಂದು ಉದಾಹರಣೆ ಮೂಲಕ ಇಲ್ಲಿ ಕೃಷ್ಣ ಅದೇ ವಿಷಯವನ್ನು ಹೇಳ್ತಾ ಇರೋದು. ಆಧುನಿಕ ಅಜ್ಞಾನಿಗಳು ಇದನ್ನು ನಂಬಲಿಕ್ಕಿಲ್ಲ, ಆದ್ರೆ ಎಲ್ಲ ಶರೀರ ನಡೀತಾ ಇರೋದು ಹೃದಯದಿಂದ ಬರುವ ಚೈತನ್ಯದ ಮೂಲಕ. ಸೊ ಯಾವಾಗ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸ್ಬಿಡುತ್ತೆ, ಆವಾಗ ಆ ವ್ಯಕ್ತಿಯನ್ನು ನಾವು ಮೃತ ವ್ಯಕ್ತಿ ಅಂತ ಹೇಳ್ತೇವೆ. ಸೊ ವಿಜ್ಞಾನಿಗಳು ಆತ್ಮದ ಅಸ್ತಿತ್ವವನ್ನು ನಂಬದೇ ಇದ್ರೂ ಕೂಡ ಅವರಿಗೆ ಹೇಗೆ ಈ ಹೃದಯ ಇಡೀ ಶರೀರವನ್ನು ನಡೆಸ್ತಾ ಇದೆ ಅದನ್ನು ಅವರಿಗೆ ವಿವರಿಸಲಿಕ್ಕೆ ಆಗುವುದಿಲ್ಲ. ಸೊ ಆ ಹೃದಯದೊಳಗೆ ಆತ್ಮ ಇರೋದ್ರಿಂದ ಮಾತ್ರ ಈ ಶರೀರ ವರ್ಕ್ ಆಗ್ತಾ ಇರೋದು, ಈ ಶರೀರ ಕೆಲಸ ಮಾಡ್ತಾ ಇರೋದು. ಸೊ ಯಾವಾಗ ಆ ಆತ್ಮ ಹೃದಯವನ್ನು ಬಿಟ್ಟು ಹೋಗುತ್ತೆ, ಆವಾಗ ಇದು ಒಂದು ಮೃತ ಶರೀರವಾಗಿ ಬಿಡುತ್ತೆ. ಜೀವಾತ್ಮವು ಇನ್ನೊಂದು ದೇಹವನ್ನು ಪ್ರವೇಶಿಸುವುದು ಸಾಧ್ಯವಾಗುವುದು ಪರಮಾತ್ಮನ ಕೃಪೆಯಿಂದ. ಸೊ ಆತ್ಮ ತನ್ನಷ್ಟಕ್ಕೆ ತಾನೇ ಒಂದ್ ಶರೀರದಿಂದ ಮತ್ತೊಂದು ಶರೀರ ಹೋಗಲ್ಲ. ಈಗ ನಾವು ಡಿಸೈಡ್ ಮಾಡಲ್ಲ, ಸಾಕಾಯ್ತೀಗ ಈ ಶರೀರ ಬಿಟ್ಟು ಬೇರೆ ಶರೀರಕ್ಕೆ ಹೋಗ್ತೇನೆ ಅಂತೇಳಿ. ಸೊ ಸಾವಿನ ಮೇಲೆ ನಮ್ ಕಂಟ್ರೋಲ್ ಇಲ್ಲ, ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಈಗ ನಾನು ಸಾಯ್ತೇನೆ ಅಂತೇಳಿ. ಸೊ ಆ ಸಮಯ ಬಂದಾಗ ಪರಮಾತ್ಮನ ಕೃಪೆಯಿಂದ ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಸ್ನೇಹಿತನು ತನ್ನ ಸ್ನೇಹಿತನ ಆಸೆಯನ್ನು ನಡೆಸಿಕೊಡುವಂತೆ ಪರಮಾತ್ಮನು ಜೀವಾತ್ಮದ ಆಸೆಯನ್ನು ನಡೆಸಿಕೊಡುತ್ತಾನೆ. ಮುಂಡಕ ಉಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಂತೆ ವೇದಗಳು ಆತ್ಮವನ್ನು ಮತ್ತು ಪರಮಾತ್ಮವನ್ನು ಒಂದೇ ವೃಕ್ಷದ ಮೇಲೆ ಕುಳಿತಿರುವ ಎರಡು ಗೆಳೆಯ ಪಕ್ಷಿಗಳಿಗೆ ಹೋಲಿಸುತ್ತವೆ. ಒಂದು ಪಕ್ಷಿಯು ಜೀವಾತ್ಮ ವೃಕ್ಷದ ಹಣ್ಣನ್ನು ತಿನ್ನುತ್ತಿದೆ, ಇನ್ನೊಂದು ಪಕ್ಷಿಯು ಕೃಷ್ಣ ತನ್ನ ಸ್ನೇಹಿತನನ್ನು ನೋಡುತ್ತಿದೆ. ಎರಡು ಪಕ್ಷಿಗಳು ಗುಣದಲ್ಲಿ ಒಂದೇ, ಆದರೆ ಒಂದು ಪ್ರಾಪಂಚಿಕ ವೃಕ್ಷದ ಹಣ್ಣುಗಳಿಗಾಗಿ ಆಸೆ ಪಟ್ಟಿದೆ, ಮತ್ತೊಂದು ತನ್ನ ಸ್ನೇಹಿತನು ಮಾಡುವುದನ್ನು ನೋಡುತ್ತಾ ಸುಮ್ಮನಿದೆ. ಕೃಷ್ಣನು ವೀಕ್ಷಿಸುವ ಪಕ್ಷಿ, ಅರ್ಜುನನು ತಿನ್ನುವ ಪಕ್ಷಿ.
ಅವರು ಸ್ನೇಹಿತರಾದರೂ ಒಂದು ಪ್ರಭು ಇನ್ನೊಂದು ಸೇವಕ. ಜೀವಾತ್ಮವು ಈ ಸಂಬಂಧವನ್ನು ಮರೆತಿರುವುದೇ ಒಂದು ಮರದ ಮೇಲಿನಿಂದ ಇನ್ನೊಂದು ಮರಕ್ಕೆ ಅಥವಾ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವುದಕ್ಕೆ ಕಾರಣ. ಸೊ ಈ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹರೇ ಕೃಷ್ಣ. ಓಕೆ, ನಾನು ಮ್ಯೂಟ್ ಮಾಡಿದ್ದೇನೆ. ಸೊ ಜೀವಾತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶಿಸುವುದು ಪರಮಾತ್ಮನ ಕೃಪೆಯಿಂದ ಮಾತ್ರ ಸಾಧ್ಯ. ಆಮೇಲೆ ಮುಂಡಕ ಉಪನಿಷತ್ ಮತ್ತು ಶ್ವೇತಾಶ್ವತರ ಉಪನಿಷತ್ ಅಲ್ಲಿ ಹೇಳಿರುವ ಹಾಗೆ ಜೀವಾತ್ಮ ಮತ್ತು ಪರಮಾತ್ಮನನ್ನ ಒಂದೇ ವೃಕ್ಷದ ಮೇಲೆ ಕುಳಿತಿರುವ ಎರಡು ಪಕ್ಷಿಗಳಿಗೆ ಹೋಲಿಸಲಾಗಿದೆ. ಇಬ್ಬರು ಸ್ನೇಹಿತರು, ಎರಡು ಸ್ನೇಹಿತ ಪಕ್ಷಿಗಳು, ಎರಡು ಗೆಳೆಯ ಪಕ್ಷಿಗಳು ಒಂದೇ ಮರದಲ್ಲಿ ಕುತ್ಕೊಂಡಿವೆ. ಅದರಲ್ಲಿ ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ ಅಥವಾ ಕೃಷ್ಣ. ಇದರಲ್ಲಿ ಜೀವಾತ್ಮ, ನಾವೆಲ್ಲ ಜೀವಾತ್ಮರು, ಅದಕ್ಕೆ ಏನು ಆಸೆ ಇದೆ, ಆ ಮರದಲ್ಲಿರುವಂತಹ ಹಣ್ಣುಗಳನ್ನು ತಿನ್ಬೇಕು. ಆದ್ರೆ ಕೃಷ್ಣನಿಗೆ ಆ ಆಸೆ ಇಲ್ಲ. ಅಂದ್ರೆ ಆ ಮರಗಳಿಂದ ಇರುವಂತಹ ಹಣ್ಣುಗಳಂತಂದ್ರೆ ನಾವು ಕರ್ಮ ಮಾಡುವ ಫಲ, ಕರ್ಮದ ಫಲಗಳನ್ನು ನಾನು ಅನುಭವಿಸಬೇಕು ಅಂತೇಳಿ ಜೀವಾತ್ಮ ಕೃಷ್ಣನ ಏನು ಸಂಬಂಧ ಇದೆ ಅದನ್ನು ಮರೆತಿರೋದ್ರಿಂದ ಕೇವಲ ಅದು ಭೌತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇಟ್ಕೊಂಡು ಈ ಏನು ಭೌತಿಕ ಫಲಗಳಿದೆ ಅದನ್ನು ತಿನ್ನುವಂತ ಆಸೆಯನ್ನು ಅದು ಮಾಡ್ಕೊಂಡಿದೆ. ಮತ್ತೆ ತನ್ನ ಸ್ನೇಹಿತನಾದಂತ ಕೃಷ್ಣನನ್ನು ಮರೆತು ಬಿಟ್ಟಿದೆ. ಸೊ ಈ ಮರೆವಿಂದಾಗಿನೇ ಆ ಜೀವಾತ್ಮ ಏನಿದೆ, ಹಕ್ಕಿಯು ಹೇಗೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗುತ್ತೆ, ಅದೇ ತರ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಅದು ದೇಹಾಂತರ ಮಾಡ್ತಾನೆ ಇರುತ್ತೆ. ಸೊ ಕೃಷ್ಣ ಅದನ್ನು ಒಬ್ಬ ಸಾಕ್ಷಿಯ ತರ ಎಲ್ಲವನ್ನು ನೋಡ್ತಾ ಇದ್ದಾನೆ, ಏನೇನು ಮಾಡ್ತಾ ಇದೆ ಇದು ಜೀವಾತ್ಮ ಅಂತೇಳಿ. ಜೀವಾತ್ಮವು ಈ ಸಂಬಂಧವನ್ನು ಮರೆತಿರುವುದೇ ಒಂದು ಮರದ ಮೇಲಿನಿಂದ ಇನ್ನೊಂದು ಮರಕ್ಕೆ ಅಥವಾ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವುದಕ್ಕೆ ಕಾರಣ. ಸೊ ಜೀವಾತ್ಮ ಏನಿದೆ ತನ್ನ ಕೃಷ್ಣನ ಜೊತೆ ಇರುವಂತಹ ಸಂಬಂಧವನ್ನು ಮರೆತಿರೋದ್ರಿಂದ ಅದು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಬದಲಾವಣೆ ಮಾಡ್ತಾ ಇದೆ. ಐಹಿಕ ದೇಹವೆನ್ನುವ ಮರದ ಮೇಲೆ ಜೀವಾತ್ಮವು ಬಹು ಕಷ್ಟಪಡುತ್ತದೆ. ಆದರೆ ಸ್ವ ಇಚ್ಛೆಯಿಂದ ಕೃಷ್ಣನಿಗೆ ಶರಣಾಗತನಾಗಿ ಅರ್ಜುನನು ಮಾರ್ಗದರ್ಶನವನ್ನು ಒಪ್ಪಿಕೊಂಡಂತೆ ಅದು ಇನ್ನೊಂದು ಪಕ್ಷಿಯನ್ನು ಪರಮಗುರು ಎಂದು ಒಪ್ಪಿಕೊಳ್ಳುತ್ತಲೇ ಅಧೀನ ಪಕ್ಷಿಯು ಎಲ್ಲ ದುಃಖದಿಂದ ಮುಕ್ತವಾಗುತ್ತದೆ. ಸೊ ಇಲ್ಲಿ ಕೊಟ್ಟಿರೋ ಉದಾಹರಣೆಯ ಪ್ರಕಾರ ಹೇಗೆ ಆ ಜೀವಾತ್ಮ ಒಂದು ಮರದಿಂದ ಇನ್ನೊಂದು ಮರದಕ್ಕೆ ಪ್ರವಾಸ ಮಾಡ್ತಾ ಇದೆ, ಯಾವಾಗ ಅದು ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಕೃಷ್ಣನ ಜೊತೆ ತನ್ನ ಸಂಬಂಧವನ್ನು ತಿಳಿದುಕೊಂಡು ಕೃಷ್ಣನಿಗೆ ಶರಣಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಅದರ ಎಲ್ಲಾ ಕಷ್ಟಗಳು ನಾಶವಾಗಿ ಹೋಗುತ್ತವೆ. ಸೊ ಯಾವಾಗ ಕೃಷ್ಣನನ್ನು ಪರಮಗುರು ಎಂದು ಒಪ್ಪಿಕೊಂಡು ಕೃಷ್ಣನ ಅಧೀನದಲ್ಲಿ ಆ ಜೀವಾತ್ಮ ಬರುತ್ತೆ, ಆವಾಗ ಅದರ ಎಲ್ಲ ಕಷ್ಟಗಳು ನಾಶವಾಗುತ್ತವೆ. ಮುಂಡಕ ಉಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತು ಎರಡು ಇದನ್ನು ದೃಢಪಡಿಸುತ್ತವೆ. ಸೊ ಅದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ ಅನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕಃ. ಸೊ ಒಂದೇ ವೃಕ್ಷದಲ್ಲಿ, ಸಮಾನ ವೃಕ್ಷದಲ್ಲಿ ನಿಮಗ್ನವಾಗಿದೆ, ಹಣ್ಣುಗಳನ್ನು ತಿನ್ನೋದ್ರಲ್ಲಿ ಅದು ವ್ಯಸ್ತವಾಗಿಬಿಟ್ಟಿದೆ. ಆಮೇಲೆ ತುಂಬಾ ಶೋಚನೆಗೆ, ತುಂಬಾ ಮಾಯೆಗೆ ಅದು ಒಳಗಾಗ್ತಾ ಇದೆ. ಆದ್ರೆ ಯಾವಾಗ ಅದು ಇನ್ನೊಂದು ಪಕ್ಷಿ, ಅದು ಈಶ್ವರ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಆವಾಗ ಅದಕ್ಕೆ ತನ್ನದೇ ಸ್ಥಿತಿ ಏನು, ನನ್ನ ಪೊಸಿಷನ್ ಏನು, ನನ್ನ ಸ್ಥಾನ ಏನು ಅಂತೇಳಿ ಗೊತ್ತಾಗಿ ನಾನು ಭಗವಂತನ ಅಂಶ ಅಂತೇಳಿ ಗೊತ್ತಾದಾಗ ಅದರ ಎಲ್ಲಾ ಶೋಕಗಳು ನಾಶವಾಗಿ ಹೋಗುತ್ತವೆ. ಎರಡೂ ಪಕ್ಷಿಗಳು ಒಂದೇ ಮರದ ಮೇಲಿದ್ದರೂ ಭಕ್ಷಿಸುತ್ತಿರುವ ಪಕ್ಷಿಯು ಮರದ ಫಲಗಳನ್ನು ಅನುಭವಿಸುವುದರಿಂದ ಆತಂಕ ಮತ್ತು ವಿಷಾದಗಳಿಂದ ತುಂಬಿದೆ. ಆದರೆ ಹೇಗಾದರೂ ಅದು ಭಗವಂತನಾದ ತನ್ನ ಮಿತ್ರನತ್ತ ಮುಖ ಮಾಡಿದರೆ, ಭಗವಂತನ ಮಹಿಮೆಯನ್ನು ತಿಳಿದುಕೊಂಡರೆ ಕೂಡಲೇ ಕಷ್ಟಪಡುತ್ತಿರುವ ಪಕ್ಷಿಯು ಎಲ್ಲ ದುಃಖಗಳಿಂದ ಪಾರಾಗುತ್ತದೆ. ಅರ್ಜುನನು ಈಗ ತನ್ನ ನಿರಂತರ ಮಿತ್ರನಾದ ಕೃಷ್ಣನ ಕಡೆಗೆ ಮುಖ ಮಾಡಿದ್ದಾನೆ.
ಅವನಿಂದ ಭಗವದ್ಗೀತೆಯನ್ನು ತಿಳಿದುಕೊಳ್ಳುತ್ತಿದ್ದಾನೆ. ಹೀಗೆ ಕೃಷ್ಣನಿಂದ ಕೇಳಿ ತಿಳಿದುಕೊಂಡು ಅವನು ಭಗವಂತನ ಮಹಾಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಶೋಕದಿಂದ ಮುಕ್ತನಾಗಬಲ್ಲ. ಸೊ ಯಾವಾಗ ನಾವು ಕೃಷ್ಣನ ಹತ್ರ ನಮ್ಮ ಮುಖವನ್ನು ಮಾಡುತ್ತೇವೆ, ಕೃಷ್ಣನ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಆಮೇಲೆ ಕೃಷ್ಣನ ಭಗವದ್ಗೀತೆಯನ್ನು ನಾವು ತಿಳಿದುಕೊಳ್ಳುತ್ತೇವೆ, ಆವಾಗ ಎಲ್ಲ ಶೋಕಗಳಿಂದ ನಾವು ಮುಕ್ತವಾಗ್ತೇವೆ. ವೃದ್ಧನಾದ ತನ್ನ ತಾತ ಮತ್ತು ತನ್ನ ಗುರುಗಳ ಶರೀರಗಳಲ್ಲಿ ಆಗುವ ಬದಲಾವಣೆಗಾಗಿ ಶೋಕಿಸಬಾರದೆಂದು ಭಗವಂತನು ಅರ್ಜುನನಿಗೆ ಬೋಧಿಸುತ್ತಾನೆ. ಸೊ ಅರ್ಜುನನು ವಿಶೇಷವಾಗಿ ಭೀಷ್ಮ ಮತ್ತು ದ್ರೋಣರ ಬಗ್ಗೆ ಅವನಿಗೆ ಕಾಳಜಿ ಇತ್ತು. ಹೇಗೆ ಅವರನ್ನು ನಾನು ಕೊಲ್ಲಬೇಕು, ಸೊ ಅವರ ಶರೀರ ನಾಶವಾಗುತ್ತೆ. ಸೊ ಇದರಿಂದಾಗಿನೇ ಅರ್ಜುನ ಯುದ್ಧ ಮಾಡ್ಲಿಕ್ಕೆ ನಿರಾಕರಿಸ್ತಾ ಇದ್ದಿದ್ದು. ಸೊ ಈ ಭಗವದ್ಗೀತೆಯ ಜ್ಞಾನವನ್ನು ಕೊಡುವ ಮುಖಾಂತರ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಕೇವಲ ಅವರ ಶರೀರವು ಬದಲಾಗುತ್ತೆ, ಅವರ ಆತ್ಮಕ್ಕೆ ಏನೂ ಆಗುದಿಲ್ಲ, ಆತ್ಮ ಶಾಶ್ವತವಾಗಿದೆ. ಸೊ ಅವರು ಇನ್ನೂ ಒಳ್ಳೆ ಶರೀರವನ್ನೇ ಪಡೆದುಕೊಳ್ತಾರೆ. ಅದರಿಂದಾಗಿ ನೀನು ಶೋಕವನ್ನು ಪಡಬಾರದು. ವಿಧ ವಿಧವಾದ ದೈಹಿಕ ಕ್ರಿಯೆಗಳ ಎಲ್ಲ ಪ್ರತಿಫಲಗಳಿಂದ ಒಮ್ಮೆಗೆ ಅವರು ಪರಿಶುದ್ಧರಾಗುವುದು ಸಾಧ್ಯವಾಗುವಂತೆ ಧಾರ್ಮಿಕ ಯುದ್ಧದಲ್ಲಿ ಅವರನ್ನು ಕೊಲ್ಲಲು ಅವನು ಸಂತಸ ಪಡಬೇಕು. ಯಜ್ಞ ವೇದಿಕೆಯಲ್ಲಿ ಅಥವಾ ಯೋಗ್ಯವಾದ ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸುವವನು ಕೂಡಲೇ ದೈಹಿಕ ಕರ್ಮಫಲಗಳಿಂದ ಪರಿಶುದ್ಧನಾಗಿ ಉತ್ತಮ ಸ್ಥಾನಕ್ಕೆ ಇರುತ್ತಾನೆ. ಆದುದರಿಂದ ಅರ್ಜುನನ ಶೋಕಕ್ಕೆ ಕಾರಣವೇ ಇಲ್ಲ. ಸೊ ಯಾರು ಈ ತರ ಧರ್ಮ ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸುತ್ತಾರೆ, ಅವರು ಇಮಿಡಿಯೇಟ್ಲಿ ಶುದ್ಧರಾಗಿ ಒಂದು ಒಳ್ಳೆಯ ಸ್ಥಾನವನ್ನು, ಉತ್ತಮ ಸ್ಥಾನಕ್ಕೆ ಅವರು ಏರುತ್ತಾರೆ. ಸೊ ಅದರಿಂದಾಗಿ ಅರ್ಜುನನಿಗೆ ಇಲ್ಲಿ ಶೋಕ ಪಡುವಂತ ಯಾವುದೇ ಕಾರಣ ಇಲ್ಲ ಅಂತೇಳಿ ಕೃಷ್ಣ ಹೇಳ್ತಾ ಇರೋದು. ಮುಂದಿನ ಶ್ಲೋಕ. ಸೊ ಇದು ಶ್ಲೋಕದಲ್ಲಿ ಕೂಡ ಆತ್ಮದ ಗುಣಗಳನ್ನು ಹೇಳಲಾಗಿದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಹೇಗೆ ಈ ಆತ್ಮವು ಈ ಎಲ್ಲಾ ಭೌತಿಕ ಏನು ಶಕ್ತಿಗಳಿದೆ ಅದಕ್ಕೂ ಮಿಗಿಲಾಗಿದೆ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಭೌತಿಕ ಶಕ್ತಿಗಳನ್ನ ಮುಂದೆ ನಾವು ನೋಡ್ತೇವೆ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ. ಹೇಗೆ ಇದು ಪಂಚಮಹಾಭೂತಗಳಿಂದ ಈ ಪ್ರಕೃತಿಯು ನಿರ್ಮಾಣವಾಗಿದೆ. ಭೂಮಿ, ಆಪ, ಅನಲ, ವಾಯು, ಖಂ, ಮನ, ಬುದ್ಧಿರೇವಚ ಅಂದ್ರೆ ಭೂಮಿ, ನೀರು, ಆಮೇಲೆ ಅನಲ ಅಂದ್ರೆ ಅಗ್ನಿ, ಆಮೇಲೆ ಗಾಳಿ ಮತ್ತು ಆಕಾಶ. ಸೊ ಇದು 5 ಶಕ್ತಿಗಳು, ಕೃಷ್ಣನ 5 ಭೌತಿಕ ಶಕ್ತಿಗಳು. ಸೊ ಅದರಿಂದ ಎಲ್ಲಾ ಸೃಷ್ಟಿಯಾಗಿದೆ. ಆಮೇಲೆ ಇದರಲ್ಲಿ ಎಲ್ಲಾ ಶಕ್ತಿಗಳಿಗೂ ಈ ಭೌತಿಕ ಏನು ವಸ್ತುಗಳಿದೆ ಅದನ್ನು ನಾಶ ಮಾಡುವಂತ ಅದರಲ್ಲಿ ಶಕ್ತಿ ಇದೆ. ಉದಾಹರಣೆಗೆ ಅಗ್ನಿ ಇದ್ರೆ ಅದನ್ನೆಲ್ಲವನ್ನು ಭಸ್ಮ ಮಾಡಿಬಿಡ್ಬೋದು. ನೀರು ಎಲ್ಲವನ್ನು ತೋಯಿಸಬಹುದು. ಸೊ ಇಲ್ಲಿ ಹೇಳ್ತಾ ಇರೋದು, ಮತ್ತು ಈ ಭೂಮಿಯಿಂದ ಮಾಡಿರುವಂತ ಶಸ್ತ್ರಗಳು ಅದರಿಂದ ಈ ಭೌತಿಕ ವಸ್ತುಗಳನ್ನು ಕತ್ತರಿಸಬಹುದು. ಸೊ ಆತ್ಮ ಇದೆಲ್ಲದಕ್ಕಿಂತ ಭಿನ್ನವಾಗಿದೆ. ಸೊ ಅದನ್ನ ನೈನಂ ಛಿಂದಂತಿ ಶಸ್ತ್ರಾಣಿ, ಈ ಭೌತಿಕ ಪದಾರ್ಥಗಳಿಂದ ಮಾಡಿರುವಂತ ಯಾವುದೇ ಶಸ್ತ್ರಗಳಾಗ್ಲಿ, ಎಂತಹದೇ ಶಸ್ತ್ರ ಆಗ್ಲಿ, ಅದು ಬಾಣವಾಗಿರ್ಲಿ ಅಥವಾ ಖಡ್ಗವಾಗಿರ್ಲಿ ಅಥವಾ ಮಷಿನ್ ಗನ್ ಆಗಿರ್ಲಿ ಅಥವಾ ನ್ಯೂಕ್ಲಿಯರ್ ಬಾಂಬೆ ಆಗಿರ್ಲಿ, ಸೊ ಭೌತಿಕ ಪದಾರ್ಥಗಳಿಂದ ಮಾಡಿರುವಂತ ಯಾವುದೇ ಶಸ್ತ್ರ ಆಗಲಿ, ನೈನಂ ಛಿಂದಂತಿ, ಅದನ್ನು ಛೇದಿಸ್ಲಿಕ್ಕೆ, ಅದನ್ನು ಕತ್ತರಿಸ್ಲಿಕ್ಕೆ ಆಗುವುದಿಲ್ಲ. ಆತ್ಮವನ್ನು ಹೇಗೆ ನಾವು ಒಂದು ಚಾಕು ತಗೊಂಡು ಈ ಶರೀರವನ್ನು ಕತ್ತರಿಸಬಹುದು, ಆ ರೀತಿಯಲ್ಲಿ ಯಾವುದೇ ಅಸ್ತ್ರ, ಎಷ್ಟೇ ಶಕ್ತಿಶಾಲಿ ಅಸ್ತ್ರವನ್ನು ತೆಗೆದುಕೊಂಡ್ರು ಕೂಡ ಆತ್ಮವನ್ನು ಛೇದನ ಮಾಡಲಿಕ್ಕೆ ಆಗುವುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ, ಯಾವುದೇ ಶಸ್ತ್ರವು ಆತ್ಮವನ್ನು ಛೇದಿಸಲಿಕ್ಕೆ ಸಾಧ್ಯವಿಲ್ಲ. ನೈನಂ ದಹತಿ ಪಾವಕಃ, ಪಾವಕ ಅಂತಂದ್ರೆ ಅಗ್ನಿ. ಸೊ ಯಾವುದೇ ಪ್ರಕಾರದ ಅಗ್ನಿ ಕೂಡ ಈ ಆತ್ಮವನ್ನು ದಹನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೈನಂ ದಹತಿ ಪಾವಕಃ, ಎಷ್ಟೇ ದೊಡ್ಡ ಬೆಂಕಿ ಆದ್ರೂ ಕೂಡ, ಈಗ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಅದು ಪ್ಲೇನ್ ಕ್ರಾಶ್ ಆಗಿ ಎಷ್ಟೋ ಜನ ಸ್ಥಳದಲ್ಲೇ ಅವರು ಸತ್ತೋಗ್ಬಿಟ್ರು. ಸೊ ಅದು ಕೇವಲ ಶರೀರ ನಾಶವಾಗಿದೆ ಆ ಬೆಂಕಿಯಿಂದ. ಆ ಆತ್ಮಕ್ಕೆ ಎಷ್ಟೇ ದೊಡ್ಡ ಪ್ರಮಾಣದ ಬೆಂಕಿ ಇದ್ರೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಆ ಆತ್ಮ ಆ ಶರೀರನ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗಿರುತ್ತೆ. ನ ಚೈನಂ ಕ್ಲೇದಯಂತ್ಯಾಪೋ, ಸೊ ಯಾವುದೇ ನೀರಿನಿಂದ ಕೂಡ ಅದನ್ನು ತೋಯಿಸ್ಲಿಕ್ಕೆ ಆಗುವುದಿಲ್ಲ. ನ ಶೋಷಯತಿ ಮಾರುತಃ, ಮತ್ತೆ ಗಾಳಿಯಿಂದ ಅದು ಒಣಗಿ ಹೋಗುವುದಿಲ್ಲ. ತುಂಬಾ ಗಾಳಿ ಇದ್ರೆ, ಸಪೋಸ್ ನೀವು ಇಲ್ಲೇನಾದ್ರು ಹೂ ಇಟ್ಟಿದ್ದಿದ್ರೆ ಅದು ಸ್ವಲ್ಪ ಸಮಯದಲ್ಲಿ ಅದು ಫುಲ್ ಒಣಗೋಗ್ಬಿಡುತ್ತೆ ಶಾಖದಿಂದ ಮತ್ತು ಗಾಳಿಯಿಂದ. ಸೊ ಆ ತರಹ ಆತ್ಮವು ಅದು ಒಣಗಿ ಹೋಗುವುದಿಲ್ಲ. ಸೊ ಈ ಯಾವುದೇ ಭೌತಿಕ ಶಕ್ತಿಗಳಿದೆ ಅವು ಆತ್ಮದ ಮೇಲೆ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ. ಅನುವಾದ: ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೂರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು.
ಭಾವಾರ್ಥ. ಕತ್ತಿಗಳು, ಆಗ್ನೇಯಾಸ್ತ್ರಗಳು, ವಾರುಣಾಸ್ತ್ರಗಳು, ವಾಯವ್ಯಾಸ್ತ್ರಗಳು, ಯಾವ ಅಸ್ತ್ರಶಸ್ತ್ರಗಳು ಆತ್ಮವನ್ನು ಕೊಲ್ಲಲಾರವು. ಈಗ ನಾವು ಯುದ್ಧಗಳಲ್ಲಿ ನೋಡ್ತೇವೆ, ವಿಶೇಷವಾಗಿ ಮಹಾಭಾರತ ರಾಮಾಯಣದಲ್ಲಿ ವರ್ಣನೆಗಳು ಬರುತ್ತವೆ. ಯಾವ ಪ್ರಕಾರ ಬೇರೆ ಬೇರೆ ವರುಣಾಸ್ತ್ರಗಳು, ನೀರಿನ ಅಸ್ತ್ರಗಳು, ವಾಯುವಿನ ಅಸ್ತ್ರಗಳು, ಅಗ್ನಿ ಅಸ್ತ್ರಗಳು ಅಥವಾ ಬೇರೆ ಬೇರೆ ಶಸ್ತ್ರಗಳು, ಇದ್ರ ಬಗ್ಗೆ ಎಲ್ಲ ವರ್ಣನೆಗಳಿದೆ. ಆದ್ರೆ ಇಂಥ ಯಾವುದೇ ದೊಡ್ಡ ಅಸ್ತ್ರಗಳು, ಎಂಥ ಶ್ರೇಷ್ಠ ಅಸ್ತ್ರಗಳಿದ್ರೂ ಕೂಡ ಅದು ದೇಹವನ್ನು ಕೊಲ್ಲಬಹುದು ಹೊರತು ಆತ್ಮವನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ. ಆಧುನಿಕ ಕಾಲದ ಬೆಂಕಿಯುಗಳು ಅಸ್ತ್ರಗಳಲ್ಲದೆ ಮಣ್ಣು, ನೀರು, ವಾಯು, ಆಕಾಶ ಮೊದಲಾದವುಗಳಿಂದ ಮಾಡಿದ ಅಸ್ತ್ರಗಳು ಇದ್ದುವೆಂದು ಕಾಣುತ್ತದೆ. ಆಧುನಿಕ ಕಾಲದ ಅಣ್ವಸ್ತ್ರಗಳನ್ನು ಆಗ್ನೇಯಾಸ್ತ್ರಗಳೆಂದೇ ವರ್ಗೀಕರಿಸಲಾಗುತ್ತದೆ. ಬೇರೆ ಬೇರೆ ಬಗೆಗಳ ಭೌತಿಕ ಅಂಶಗಳಿಂದ ತಯಾರಾದ ಇತರ ಅಸ್ತ್ರಗಳು ಹಿಂದಿನ ಕಾಲದಲ್ಲಿ ಇದ್ದವು. ಆಗ್ನೇಯಾಸ್ತ್ರಗಳಿಗೆ ಪ್ರತಿಯಾಗಿ ವಾರುಣಾಸ್ತ್ರಗಳನ್ನು ಪ್ರಯೋಗಿಸಲಾಗುತ್ತಿತ್ತು. ಆಧುನಿಕ ವಿಜ್ಞಾನಕ್ಕೆ ಇಂತಹ ಅಸ್ತ್ರಗಳ ಪರಿಚಯವೇ ಇಲ್ಲ. ಆಧುನಿಕ ವಿಜ್ಞಾನಿಗಳಿಗೆ ವಾಯವ್ಯಾಸ್ತ್ರಗಳ ವಿಷಯವೂ ತಿಳಿದಿಲ್ಲ. ವೈಜ್ಞಾನಿಕ ಉಪಾಯಗಳೇನೇ ಇರಲಿ, ಎಷ್ಟೇ ಅಸ್ತ್ರಗಳನ್ನು ಬಳಸಿದರೂ ಆತ್ಮವನ್ನು ತುಂಡು ಮಾಡಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಈಗಿನ ವಿಜ್ಞಾನಿಗಳಿಗೆ ಈ ಪ್ರಕಾರದ ಏನು ಅಸ್ತ್ರಗಳ ವರ್ಣನೆ ಇದೆ ಅದ್ರ ಬಗ್ಗೆ ಏನು ಜ್ಞಾನವೇ ಇಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಇದ್ದವರು ಈಗಿನ ಏನು ವಿಜ್ಞಾನ ಇದೆ ಅದಕ್ಕಿಂತನೂ ಅವ್ರು ಮುಂದುವರೆದಿದ್ರು. ಯಾಕಂದ್ರೆ ಅವರು ಅಗ್ನಿ ಅಸ್ತ್ರಗಳಷ್ಟೇ ಅಲ್ಲ, ವಾಯುವಿನ ಅಸ್ತ್ರಗಳು, ವರುಣದ ಅಸ್ತ್ರಗಳು, ಆ ಪ್ರಕಾರದ ಅಸ್ತ್ರಗಳಲ್ಲಿ ಎಲ್ಲ ವರ್ಣನೆ ಇದೆ. ಸೊ ಈಗ ಅವ್ರಿಗೆ ಗೊತ್ತಿರೋದು ಕೇವಲ ಈ ಬಾಂಬ್ ಅಂತಂದ್ರೆ ಅಗ್ನಿಯಿಂದ ಮಾಡಿರುವಂತ ಅಸ್ತ್ರಗಳು ಅಂತ ಹೇಳಿ ನಾವು ಹೇಳ್ಬೋದು. ಆದ್ರೆ ಗಾಳಿಯಿಂದನೂ ಕೂಡ ಬಳಸ್ಕೊಂಡು ಕೂಡ ಅಸ್ತ್ರವನ್ನು ತಯಾರು ಮಾಡಬಹುದು. ಈ ಆಕಾಶದಿಂದನೂ ಕೂಡ ವಾಯುವನ್ನು ಬಳಸಿಕೊಂಡು ಅಥವಾ ನೀರನ್ನು ಬಳಸಿಕೊಂಡು ಕೂಡ ಅಸ್ತ್ರಗಳನ್ನು ತಯಾರಿಸಿ ಮಾಡಬಹುದು. ಸೊ ಈ ಜ್ಞಾನ ಏನಿದೆ ಈಗಿನ ವಿಜ್ಞಾನಿಗಳಿಗೆ ಇಲ್ಲ. ಮುಂದೆ ಬರುವ ದಿನಗಳಲ್ಲಿ ಅವರು ಏನೋ ಈ ತರ ಕಂಡು ಹಿಡಿಬಹುದು. ಆದ್ರೆ ಆ ಜ್ಞಾನ ಆಗಲೇ ಹಿಂದಿನ ಯುಗಗಳಲ್ಲಿ ಇತ್ತು. ಅದೇನೇ ಇದ್ರೂ ಕೂಡ, ಯಾವುದೇ ಅಸ್ತ್ರಗಳಾದ್ರೂ ಕೂಡ ಅವು ನೀರಿನಿಂದ ಮಾಡಿರ್ಲಿ ಅಥವಾ ಬೆಂಕಿಯಿಂದ ಮಾಡಿರ್ಲಿ ಅಥವಾ ವಾಯುವಿಂದ ಮಾಡಿರ್ಲಿ, ಯಾವುದೇ ಅಸ್ತ್ರಗಳನ್ನು ಬಳಸಿದ್ರು ಕೂಡ ಆತ್ಮವನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಅಜ್ಞಾನ ಮಾತ್ರದಿಂದಲೇ ಜೀವಾತ್ಮನು ಅಸ್ತಿತ್ವಕ್ಕೆ ಬಂದದ್ದು ಹೇಗೆ, ಅನಂತರ ಮಾಯಾಶಕ್ತಿಯಿಂದ ಆವರ್ತನಾದದ್ದು ಹೇಗೆ ಎನ್ನುವುದನ್ನು ಮಾಯಾವಾದಿಯು ವಿವರಿಸಲಾರ. ಪರಮಾತ್ಮನಿಂದ ಜೀವಾತ್ಮಗಳನ್ನು ಭಾಗ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಪ್ರಭುಪಾದರು ಹೇಗೆ ಈ ಶ್ಲೋಕದಲ್ಲಿ ಆತ್ಮವನ್ನು ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳಲಾಗಿದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದೇನು? ಅಚ್ಛೇದ್ಯೋಯಂ, ಆತ್ಮವನ್ನು ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈಗ ಆತ್ಮವನ್ನು ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಈಗ ಮಾಯಾವಾದಿಗಳು ಅವ್ರು ಏನ್ ಹೇಳ್ತಾರೆ? ಮಾಯಾವಾದಿಗಳು ಅದಿದ್ದು ಒಂದೇ ಪರಮ ಸತ್ಯ, ಆ ಪರಮ ಸತ್ಯದಿಂದ ತುಂಡಾಗಿ ಬೇರೆ ಬೇರೆ ಆತ್ಮಗಳು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅವ್ರದ್ದು ಫಿಲಾಸಫಿ ಇದು, ಅವ್ರದ್ದು ತತ್ವ ಇದು. ಆದ್ರೆ ಭಗವದ್ಗೀತೆಯನ್ನು ನಾವು ಓದಿದ್ರೆ ಅದರ ಪ್ರಕಾರ ಈ ಸಿದ್ಧಾಂತ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತ್ಮವನ್ನು ತುಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮವನ್ನು ಕತ್ತರಿಸ್ಲಿಕ್ಕೆ ಆಗದೆ ಇದ್ದಾಗ ಹೇಗೆ ಅವ್ರು ಹೇಳ್ತಾರೆ ಅದು ಪರಮ ಸತ್ಯ ಒಂದಿದ್ದು ಅದನ್ನು ತುಂಡು ಮಾಡಿ ಇಷ್ಟೆಲ್ಲಾ ಜೀವಾತ್ಮಗಳಾಗಿದೆ ಅಂತ ಹೇಳಿ? ಸೊ ಅವರ ಮಾಯಾವಾದ ಏನಿದೆ ಅದು ತತ್ವಕ್ಕೆ ವಿರುದ್ಧವಾಗಿದ್ದು. ಜೀವಾತ್ಮಗಳು ಪರಮಾತ್ಮನಿಂದ ನಿರಂತರವಾಗಿ ಬೇರ್ಪಟ್ಟ ಭಾಗಾಂಶಗಳು. ನಿಜವಾದ ತತ್ವ ಏನಂತಂತಂದ್ರೆ ನಾವು ಅನಾದಿ ಕಾಲದಿಂದಲೂ ಬೇರ್ಪಟ್ಟ ಅಂಶಗಳೇ ಆಗಿದ್ದೇವೆ. ಯಾವುದೋ ಒಂದು ಕಾಲದಲ್ಲಿ ನಾವು ಬೇರ್ಪಟ್ಟು ಬೇರೆ ಬೇರೆ ಅಂಶಗಳಾಗಿಲ್ಲ. ನಮ್ಮ ಅಸ್ತಿತ್ವನೇ ಹೇಗಿದೆ ಅಂತಂದ್ರೆ ನಾವು ನಿತ್ಯವಾಗಿ ಭಗವಂತನ ಅಂಶಗಳಾಗಿನೇ ಇದ್ದೇವೆ. ಹೇಗೆ ಭಗವಂತನು ಶಾಶ್ವತವಾಗಿದ್ದಾನೋ ಅದೇ ತರ ನಾವು ಭಗವಂತನ ಶಾಶ್ವತ ಅಂಶಗಳು. ಒಂದು ಕಾಲದಲ್ಲಿ ನಾವು ಅಂಶವಾಗಿದ್ದೇವೆ, ಮತ್ತೆ ಮುಂದೆ ಒಂದು ಕಾಲದಲ್ಲಿ ನಾವು ಮುಕ್ತರಾಗಿ ಮತ್ತೆ ಆ ಅಂಶ ಪೂರ್ಣಕ್ಕೆ ಸೇರಿ ಅದು ಪೂರ್ಣ ಆಗುತ್ತೆ. ಸೊ ಇದು ನಿಜವಾದ ತತ್ವ ಸಿದ್ಧಾಂತ ಅಲ್ಲ. ಆತ್ಮವು ಯಾವಾಗ್ಲೂ ಶಾಶ್ವತ. ಅದು ಯಾವಾಗ್ಲೂ ಕೂಡ ಯಾವ ಸಮಯದಲ್ಲೂ ಕೂಡ ಪರಮ ಆತ್ಮನಿಂದ ಕತ್ತರಿಸಲ್ಪಟ್ಟು ಈಗ ಒಂದು ಜೀವಾತ್ಮ ಆಗಿದೆ. ಇದು ನಿಜವಾದ ಸಿದ್ಧಾಂತ ಅಲ್ಲ. ಈ ಅಂಶಗಳು ಸನಾತನವಾಗಿ ಜೀವಾತ್ಮಗಳಾಗಿದ್ದರಿಂದ ಅವು ಮಾಯಾಶಕ್ತಿಯಿಂದ ಆವೃತವಾಗುತ್ತವೆ. ಬೆಂಕಿಯ ಕಿಡಿಗಳು ಗುಣದಲ್ಲಿ ಬೆಂಕಿಯೊಡನೆ ಒಂದೇ ಆದರೂ ಬೆಂಕಿಯಿಂದ ಹೊರಬಿದ್ದಾಗ ಆರಿ ಹೋಗುತ್ತವೆ. ಹಾಗೆಯೇ ಜೀವಾತ್ಮಗಳು ಭಗವಂತನ ಸಂಘದಿಂದ ಬೇರೆಯಾಗುತ್ತವೆ. ವರಾಹ ಪುರಾಣದಲ್ಲಿ ಜೀವಿಗಳನ್ನು ಪರಮೋನ್ನತನ ವಿಭಿನ್ನಾಂಶಗಳು ಎಂದು ವರ್ಣಿಸಿದೆ. ಭಗವದ್ಗೀತೆಯ ಪ್ರಕಾರವು ಅವು ನಿರಂತರವಾಗಿ ಬೇರೆ ಆಗಿಯೇ ಉಳಿಯುತ್ತವೆ. ಆದುದರಿಂದ ಭಗವಂತನು ಅರ್ಜುನನಿಗೆ ಮಾಡುವ ಉಪದೇಶದಿಂದ ಸ್ಪಷ್ಟವಾಗುವಂತೆ ಮಾಯೆಯಿಂದ ಮುಕ್ತವಾದ ಮೇಲೂ ಜೀವವು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಕೃಷ್ಣನಿಂದ ಪಡೆದ ತಿಳುವಳಿಕೆಯಿಂದ ಅರ್ಜುನನು ಮುಕ್ತನಾದ, ಆದರೆ ಅವನು ಎಂದಿಗೂ ಕೃಷ್ಣನೊಡನೆ ಒಂದಾಗಲಿಲ್ಲ. ಸೊ ಜೀವಾತ್ಮ ಏನಿದೆ ಅದು ಬದ್ಧ ಸ್ಥಿತಿಯಲ್ಲಾಗಲಿ ಅಥವಾ ಮುಕ್ತ ಸ್ಥಿತಿ ಆಗಲಿ
ಪರಮಾತ್ಮನ ಒಂದು ವಿಭಿನ್ನ ಅಂಶವಾಗಿಯೇ ಉಳಿಯುತ್ತದೆ. ಅದು ಯಾವತ್ತೂ ಹೋಗಿ ಪರಮಾತ್ಮನಲ್ಲಿ ಲೀನವಾಗುವುದು ಸಾಧ್ಯವಿಲ್ಲ. ಆ ತರ ಲೀನ ಆದ್ರೂ ಕೂಡ ಮತ್ತೆ ಅಲ್ಲಿಂದ ಅದು ಪತನವಾಗುತ್ತೆ ಅದಕ್ಕೆ. ಸೊ ಯಾವಾಗ್ಲೂ ಅದು ತನ್ನ ಒಂದು ವಿಭಿನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಂಡೇ ಇರುತ್ತೆ. ಸೊ ಇದನ್ನು ವರಾಹ ಪುರಾಣದಲ್ಲೂ ಅದೇ ತರ ಹೇಳಲಾಗಿದೆ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳೋದು ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಇವೆಲ್ಲ ಜೀವಾತ್ಮಗಳು ನನ್ನ ಸನಾತನ ಅಂಶಗಳು ಅಂತೇಳಿ ಹೇಳ. ಅವರು ಒಂದು ತಾತ್ಕಾಲಿಕ ಅಂಶ ಅಲ್ಲ, ಸನಾತನವಾದ ಅಂಶ. ಸೊ ಮಾಯೆಯಿಂದ ಮುಕ್ತವಾದ ಮೇಲೂ ಕೂಡ ಜೀವಿಯು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಾನೆ. ಅದಕ್ಕೆ ಉದಾಹರಣೆ ಅಂತಂತಂದ್ರೆ ಅರ್ಜುನ. ಸೊ ಅರ್ಜುನ ಭಗವದ್ಗೀತೆಯನ್ನು ಕೇಳಿ ಮುಕ್ತನಾದ. ಅವನು ಮುಕ್ತವಾದ ಮೇಲೂ ಕೂಡ ಅವನು ಕೃಷ್ಣನಲ್ಲಿ ಹೋಗಿ ಲೀನನಾಗ್ಲಿಲ್ಲ, ಅವನು ಅರ್ಜುನನಾಗಿ ಉಳಿದುಕೊಂಡ. ಸೊ ಹೀಗೆ ಮುಕ್ತವಾದ ಮೇಲೂ ಕೂಡ ಆತ್ಮ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತೆ, ಮತ್ತೆ ಸದಾ ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸ್ಕೊಂಡಿರುತ್ತೆ. ಸೊ ಇದಕ್ಕೂ ಮುಂಚೆ ಅವನು ಭಗವಂತನ ಸೇವೆ ಮಾಡ್ಲಿಕ್ಕೆ ನಿರಾಕರಿಸ್ತಾ ಇದ್ದ. ಕೃಷ್ಣ ಯುದ್ಧ ಮಾಡ್ಬೇಕಂತ ಹೇಳಿ ಕೃಷ್ಣನ ಇಚ್ಛೆ ಆಗಿತ್ತು, ಆದ್ರೆ ಆ ಸೇವೆಯನ್ನು ಮಾಡ್ಲಿಕ್ಕೆ ಅರ್ಜುನ ನಿರಾಕರಿಸ್ತಾ ಇದ್ದ ಮೋಹದಿಂದ, ಮಾಯೆಯ ಪ್ರಭಾವದಿಂದ. ಭಗವದ್ಗೀತೆಯನ್ನು ಕೇಳಿ ಅವನ ಮಾಯೆಯ ಪ್ರಭಾವ ಹೊರಟೋಯ್ತು. ಅದಾದ್ಮೇಲೆ ಮತ್ತೆ ಅವನು ಮುಕ್ತನಾಗಿ ಭಗವಂತನ ಸೇವೆಯಲ್ಲಿ ತೊಡೆದುಕೊಂಡ. ಅವನು ಹೋಗಿ ಕೃಷ್ಣನಲ್ಲಿ ಲೀನವಾಗ್ಲಿಲ್ಲ. ಮುಂದಿನ ಶ್ಲೋಕದಲ್ಲಿ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯ ಸರ್ವಗತಃ ಸ್ಥಾಣು ಅಚಲೋಯಂ ಸನಾತನಃ. ಸೊ ಮತ್ತೆ ಆತ್ಮದ ಲಕ್ಷಣಗಳನ್ನೇ ಕೃಷ್ಣ ಹೇಳ್ತಾ ಇರೋದು. ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರು ಕೂಡ ಆ ವಿಷಯ ನಮ್ಗೆ ಸರಿಯಾಗಿ ಮನದಟ್ಟಾಗ್ಲಿ ಅಂತೇಳಿ ಕೃಷ್ಣ ಅದನ್ನ ಮತ್ತೆ ಮತ್ತೆ ಒತ್ತಿ ಅದನ್ನ ಆತ್ಮದ ಬಗ್ಗೆ ಹೇಳ್ತಾ ಇರೋದು. ಅಚ್ಛೇದ್ಯೋ ಅಂತಂತಂದ್ರೆ ಅದನ್ನ ಛೇದನೆ ಮಾಡ್ಲಿಕ್ಕೆ, ಕತ್ತರಿಸ್ಲಿಕ್ಕೆ ಆಗೋದಿಲ್ಲ. ಅದಾಹ್ಯೋಯಂ ಅಂತಂದ್ರೆ ಅದನ್ನು ದಹಿಸಲಿಕ್ಕೆ ಅಥವಾ ಸುಡಲಿಕ್ಕೆ ಆಗುವುದಿಲ್ಲ. ಅಕ್ಲೇದ್ಯೋ ಅಶೋಷ್ಯ ಏವಚ ಅದನ್ನು ಕರಗಿಸಲಿಕ್ಕೆ ಅಥವಾ ಅದನ್ನು ಒಣಗಿಸ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಅದು ನಿತ್ಯವಾಗಿದೆ, ಸರ್ವಗತ, ಮತ್ತು ಆತ್ಮಗಳು ಎಲ್ಲ ಕಡೆ ಇದೆ. ಕೇವಲ ಭೂಮಿ ಮೇಲೆ ಅಷ್ಟೇ ಅಲ್ಲ, ಎಲ್ಲ ಸ್ಥಾನಗಳಲ್ಲೂ ಆತ್ಮಗಳಿದೆ ಅಂತೇಳಿ. ಸ್ಥಾಣು ಅಚಲೋಯಂ ಸನಾತನಃ. ಅದು ಅಚಲವಾಗಿದೆ, ಸ್ಥಿರವಾದದ್ದು, ಮತ್ತೆ ಸನಾತನವಾಗಿದೆ. ಅದಕ್ಕೆ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ. ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಭಾವಾರ್ಥ: ಜೀವಾತ್ಮನು ನಿರಂತರವಾಗಿ ಪೂರ್ಣಚೇತನದ ಅಣುವಾಗಿ ಉಳಿಯುತ್ತಾನೆ ಮತ್ತು ಸರ್ವಕಾಲಕ್ಕೂ ಸ್ಥಾಣುವಾಗಿ, ಅಂದರೆ ಬದಲಾವಣೆ ಇಲ್ಲದೆ ಅದೇ ಆತ್ಮವಾಗಿ ಉಳಿಯುತ್ತಾನೆ ಎನ್ನುವುದನ್ನು ಜೀವಾತ್ಮನ ಈ ಎಲ್ಲ ಗುಣಗಳು ತೋರಿಸಿಕೊಡುತ್ತವೆ. ಸೊ ಆತ್ಮಕ್ಕೆ ಯಾವುದೇ ರೀತಿಯ ಬದಲಾವಣೆಗಳಾಗುವುದಿಲ್ಲ ಅಂತೇಳಿ ಈ ಎಲ್ಲ ಗುಣಗಳಿಂದ ನಮಗೆ ಅರ್ಥವಾಗುತ್ತೆ. ಈ ವಿಷಯಕ್ಕೆ ಅದ್ವೈತ ಸಿದ್ಧಾಂತವನ್ನು ಅನ್ವಯಿಸುವುದು ಬಹು ಕಷ್ಟ. ಏಕೆಂದರೆ ಜೀವಾತ್ಮನು ಭಗವಂತನೊಡನೆ ಎಂದಿಗೂ ಗುರುತಿಲ್ಲದಂತೆ ಐಕ್ಯ ಹೊಂದಲಾರ. ಜಡವಸ್ತುವಿನ ಕಲ್ಮಶದಿಂದ ಮುಕ್ತವಾದ ಅನಂತರ ಜೀವಾತ್ಮನು ದೇವೋತ್ತಮ ಪರಮಪುರುಷನ ಉಜ್ವಲ ಕಿರಣಗಳಲ್ಲಿ ಒಂದು ಆಧ್ಯಾತ್ಮಿಕ ಕಿಡಿಯಾಗಿ ಉಳಿಯಲು ಬಯಸಬಹುದು. ಆದರೆ ವಿವೇಕಿ ಆತ್ಮಗಳು ದೇವೋತ್ತಮನ ಸನ್ನಿಧಿಯಲ್ಲಿರಲು ಆಧ್ಯಾತ್ಮಿಕ ಗ್ರಹಗಳನ್ನು ಪ್ರವೇಶಿಸುತ್ತವೆ. ಸೊ ಅದ್ವೈತ ಸಿದ್ಧಾಂತ ಅಂತಂತಂದ್ರೆ ನನ್ನಲ್ಲಿ ಮತ್ತು ಭಗವಂತನಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂತೇಳಿ, ಅದಕ್ಕೆ ಅದ್ವೈತ ಸಿದ್ಧಾಂತ ಅಂತ ಹೇಳ್ತಾರೆ. ಅಂದ್ರೆ ನಾನು ಕೂಡ ಭಗವಂತನೇ ಅಂತೇಳಿ ಅದ್ವೈತ ಸಿದ್ಧಾಂತದ ಪ್ರಕಾರ ಹೇಳುದು. ಅದು ನಿಜ ಅಲ್ಲ. ಯಾಕಂದ್ರೆ ಈಗ ನಾನೇ ಭಗವಂತನಾಗಿದ್ರೆ ನಾನು ಯಾಕೆ ಇಷ್ಟು ಕಷ್ಟವನ್ನು ಪಡ್ತಾ ಇದ್ದೇನೆ, ಯಾಕೆ ನಾನು ಮತ್ತೆ ಮತ್ತೆ ಪುನರ್ಜನ್ಮವನ್ನು ಪಡಿತಾ ಇದ್ದೇನೆ, ಯಾಕೆ ನನಗೆ ವೃದ್ಧಾಪ್ಯ ಬರ್ತಾ ಇದೆ, ಯಾಕೆ ನನಗೆ ರೋಗಗಳು ಬರ್ತಾ ಇದೆ. ಆಗ ನಾನೇ ಈಗ ಭಗವಂತನಾಗ್ಬಿಟ್ಟಿದ್ರೆ, ನಾನೇ ಪರಮ ಸತ್ಯ ಆಗಿದ್ರೆ. ಸೊ ಇದು ಕಾಮನ್ ಸೆನ್ಸ್ಗೆ ಇದಾಗಲ್ಲ, ರೀಕನ್ಸೈಲ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸಾಮಾನ್ಯ ಜ್ಞಾನದ ಪ್ರಕಾರನು ನಾವು ಇದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾನು ಮತ್ತೆ ಭಗವಂತ ಒಬ್ಬನೇ ಅಂತೇಳಿ. ಸೊ ಅದ್ವೈತ ಸಿದ್ಧಾಂತವನ್ನು ಹೇಳೋರು ಅದನ್ನ ಹೇಳ್ತಾರೆ, ಈಗ ಮಾಯೆಯಿಂದ ನೀವು ಜೀವಾತ್ಮ ಆಗಿದ್ದೀರಾ, ಮುಕ್ತರಾದಾಗ ನೀವು ಕೂಡ ಪರಮಾತ್ಮ ಆಗ್ಬಿಡ್ತಾರೆ ಅಂತೇಳಿ. ಆದ್ರೆ ಯಾವುದೇ ಶಾಸ್ತ್ರಗಳಲ್ಲಿ ಕೂಡ ಆತರ ಹೇಳಿಲ್ಲ. ಶಾಸ್ತ್ರಗಳಲ್ಲಿ ಕೆಲವೊಂದು ಕಡೆ ಹೇಳಿರೋದು ಈ ಆತ್ಮವನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿರೋ ಹಾಗೆ, ಹೇಗೆ ಅದು ಒಂದು ಕೂದಲಿನ ತುದಿಯ 10,000 ಭಾಗ ಮಾಡಿದ್ರೆ ಒಂದು ಸ್ಮಾಲ್ ಪಾರ್ಟ್, ಒಂದು ಚಿಕ್ಕ, ಅದು ಆತ್ಮದ ಸೈಜ್ ಇರುವಾಗ, ಆತ್ಮದ ಗಾತ್ರ ಇರುವಾಗ, ಮುಕ್ತವಾದ ಮೇಲೆ ಈ ಏನು ಅದ್ವೈತವಾದಿಗಳು ಇರ್ತಾರೆ ಅವರು ಭಗವಂತನ ಪ್ರಭೆಯಲ್ಲಿ
ಅಥವಾ ಭಗವಂತನ ಏನು ಶರೀರದ ಕಿರಣಗಳಿದೆ, ಸೊ ಅದರಲ್ಲಿ ಹೋಗಿ ಒಂದು ಕಣವಾಗಿ ಉಳಿಲಿಕ್ಕೆ ಅವರು ಬಯಸಬಹುದು. ಆದರೆ ಯಾರು ವಿವೇಕಿ ಆತ್ಮಗಳಿರ್ತಾರೆ, ಬುದ್ಧಿವಂತ ಆತ್ಮಗಳೇನಿರ್ತಾರೆ, ಅವರು ಭಗವಂತನ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿಯಾಗಿ ಉಳಿದುಕೊಂಡು ಭಗವಂತನ ಗ್ರಹವನ್ನು ಪ್ರವೇಶಿಸಿ ಅಲ್ಲಿ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಆ ಭಗವಂತನ ಪ್ರಭೆಯಲ್ಲಿ ಲೀನವಾದ್ರೂ ಕೂಡ ಮತ್ತೆ ಆತ್ಮಗಳ ಪತನವಾಗುತ್ತೆ. ಯಾಕಂದ್ರೆ ಆತ್ಮವು ಯಾವತ್ತೂ ನಿಷ್ಕ್ರಿಯೆಯಲ್ಲಿ ಇರ್ಲಿಕ್ಕಾಗಲ್ಲ, ಯಾವಾಗಲೂ ಅದು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ಸೊ ಅದು ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾದ್ರೆ ಅಲ್ಲಿ ಅದಕ್ಕೆ ಯಾವುದೇ ತರಹದ ಚಟುವಟಿಕೆಗಳಿರಲ್ಲ. ಸೊ ಮತ್ತೆ ಅದಕ್ಕೆ ಬೇಸರವಾಗಿ ಮತ್ತೆ ಚಟುವಟಿಕೆಗಳು ಬೇಕಂತೇಳಿ ಅಲ್ಲಿಂದ ಮತ್ತೆ ಅದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಭಗವಂತನ ಮೇಲೆ ಅದಕ್ಕೆ ಪ್ರೇಮ ಇನ್ನೂ ಉದ್ಭವ ಆಗಿಲ್ಲ. ಸೊ ಭಗವಂತನ ಸೇವೆ ಮಾಡುವಂತ ಆಸೆ ಇಲ್ಲ. ಸೊ ಬ್ರಹ್ಮ ಜ್ಯೋತಿಯಲ್ಲೂ ತುಂಬಾ ಕಾಲ ಇರ್ಲಿಕ್ಕಾಗಲ್ಲ, ಅಲ್ಲೂ ಬೋರ್ ಆಗುತ್ತೆ, ಅಲ್ಲೂ ಬೇಸರ ಆಗುತ್ತೆ. ಸೊ ಮತ್ತೆ ಉಳಿದಿರೋ ಸ್ಥಾನ ಏನಂತಂದ್ರೆ ಮತ್ತೆ ಭೌತಿಕ ಜಗತ್ತಿಗೆ ಬರ್ಬೇಕು, ಮತ್ತೆ ಭೌತಿಕ ಸಂಸಾರಕ್ಕೆ ಬಂದು ಮತ್ತೆ ಜನ್ಮ ತೆಗೆದುಕೊಂಡು ಮತ್ತೆ ಬೇರೆ ಬೇರೆ ಕರ್ಮಗಳನ್ನು ಮಾಡಿ ಎಲ್ಲಿವರೆಗೆ ಅದು ಭಕ್ತಿಯನ್ನು ಮಾಡಿ ಭಗವಂತನ ಮೇಲೆ ತನ್ನ ಪ್ರೇಮವನ್ನು ಜಾಗೃತ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಆತ್ಮಕ್ಕೆ ಒಂದು ನಿಶ್ಚಿತವಾದಂತ ಸ್ಥಾನವೇ ಇಲ್ಲ. ಅದು ಈ ಸಂಸಾರದಲ್ಲಿ ಬೇರೆ ಬೇರೆ ಜನ್ಮ ತೆಗೆದುಕೊಳ್ತಾ ಇರಬೇಕು, ಅಥವಾ ಅದು ಬ್ರಹ್ಮಜ್ಯೋತಿಯಲ್ಲಿ ಲೀನವಾದ್ರೂ ಕೂಡ ಅಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಪತನವಾಗಿ ಮತ್ತೆ ಇಲ್ಲಿ ಈ ಭೌತಿಕ ಸಂಸಾರಕ್ಕೆ ಮತ್ತೆ ಬರಲೇಬೇಕಾಗುತ್ತೆ. ಸರ್ವಗತ, ಎಲ್ಲೆಡೆ ಇರುವ ಎನ್ನುವ ಶಬ್ದವು ಮಹತ್ವದ್ದು. ಏಕೆಂದರೆ ಜೀವಿಗಳು ಭಗವಂತನ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಇವೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅವು ಭೂಮಿಯ ಮೇಲೆ, ನೀರಿನಲ್ಲಿ, ವಾಯುವಿನಲ್ಲಿ, ಭೂಮಿಯ ಒಳಗಡೆ ಮತ್ತು ಅಗ್ನಿಯಲ್ಲಿ ಸಹ ವಾಸಿಸುತ್ತವೆ. ಅವು ಅಗ್ನಿಯಲ್ಲಿ ದಗ್ಧವಾಗುತ್ತವೆ ಎನ್ನುವ ನಂಬಿಕೆಯನ್ನು ಒಪ್ಪಲು ಸಾಧ್ಯವಿಲ್ಲ. ಏಕೆಂದರೆ ಬೆಂಕಿಯು ಆತ್ಮವನ್ನು ಸುಡಲಾರದು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಸೂರ್ಯಗ್ರಹದಲ್ಲಿ ಸಹ ಅಲ್ಲಿಗೆ ಹೊಂದುವ ದೇಹಗಳಲ್ಲಿ ಜೀವಿಗಳಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸೂರ್ಯಮಂಡಲದಲ್ಲಿ ಯಾರೂ ಇಲ್ಲದಿದ್ದರೆ ಸರ್ವಗತ ಎನ್ನುವ ಶಬ್ದಕ್ಕೆ ಅರ್ಥವೇ ಇಲ್ಲ. ಸೊ ಇಲ್ಲಿ ಇನ್ನೊಂದು ಆತ್ಮದ ಗುಣ ಹೇಳಿರೋದಂತಂದ್ರೆ ಆತ್ಮವು ಎಲ್ಲ ಕಡೆಗಳಲ್ಲಿ ಆತ್ಮ ಇದೆ ಅಂತ ಹೇಳಿ. ಸೊ ಇಲ್ಲಿ ಪ್ರಭುಪಾದರು ಉದಾಹರಣೆ ಕೊಡ್ತಾ ಇರೋದು ಇದೇ ಭೂಮಿಯಲ್ಲಿ ನಾವು ನೋಡಿದ್ರೆ ನಮ್ಗೆ ಭೂಮಿಯಲ್ಲಿ ನೆಲದ ಮೇಲೆ ಆತ್ಮ ಇದೆ. ನಾವೆಲ್ಲ ಭೂಮಿಯ ನೆಲದ ಮೇಲೆ ವಾಸ ಮಾಡ್ತೇವೆ. ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಆಕಾಶದಲ್ಲಿ ವಾಸ ಮಾಡ್ತೇವೆ. ಅಂದ್ರೆ ಅವರು ಆಕಾಶದಲ್ಲಿ ಗಾಳಿಯಲ್ಲಿ ಕೂಡ ಆತ್ಮಗಳಿದೆ, ಪಕ್ಷಿಗಳಿದೆ, ಎಷ್ಟೋ ಹಾರಾಡುವಂತ ಕ್ರಿಮಿಕೀಟಗಳಿದಾವೆ. ಸೊ ಅವು ಗಾಳಿಯಲ್ಲಿ ವಾಸ ಮಾಡ್ತವೆ. ಭೂಮಿಯ ಮೇಲೆ ನಾವು ವಾಸ ಮಾಡ್ತೇವೆ. ಆಮೇಲೆ ನೀರಿಗೆ ಹೋದ್ರೆ ನೀರಿನಲ್ಲಿ ಕೂಡ ಅಲ್ಲಿಯೂ ಜೀವಿಗಳಿದೆ. ಸೊ ಈಗ ನಾನು ನೀರಿನಲ್ಲಿ ಹೋಗಿ ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ನನ್ನ ಶರೀರ ಬೇರೆ ಇದೆ. ಹಾಗಂತ ಹೇಳಿ ನೀರಿನಲ್ಲಿ ಯಾರಿಗೂ ಇರ್ಲಿಕ್ಕಾಗಲ್ಲ ಅಂತ ಹೇಳಿ ನಾವು ಹೇಳಲಿಕ್ಕಾಗಲ್ಲ. ನಮಗೆ ನೀರಿನಲ್ಲಿ ಇರ್ಲಿಕ್ಕಾಗಲ್ಲ, ಆದ್ರೆ ನೀರಿನಲ್ಲಿ ಇರ್ಲಿಕ್ಕೆ ಸೂಕ್ತವಾದಂತ ಶರೀರ ಹೊಂದಿರುವ ಬೇರೆ ಜೀವಿಗಳಿದೆ. ಸೊ ಆತ್ಮಗಳು ನೀರಿನಲ್ಲಿ ಕೂಡ ಇದೆ, ಅಲ್ಲಿ ಅದಕ್ಕೆ ಸೂಕ್ತವಾದ ಶರೀರ ಇರುತ್ತೆ. ಸೊ ನಮಗೆ ಭೂಮಿಯ ಮೇಲೆ ಇರ್ಲಿಕ್ಕೆ ಸೂಕ್ತವಾದ ಶರೀರ ಇದೆ. ಅದೇ ತರ ನಾವು ಭೂಮಿಯನ್ನು ಅಗ್ಗಿದ್ರೂ ಕೂಡ ಆ ಭೂಮಿ ಒಳಗೂ ಕೂಡ ನಮಗೆ ಅಲ್ಲಿ ಏನೋ ಒಂದು ಹುಳಗಳು ಸಿಗುತ್ತೆ. ನಾನು ಭೂಮಿ ಒಳಗಡೆ ಹೋಗಿ ಮಣ್ಣು ಒಳಗಡೆ ಇರ್ಲಿಕ್ಕಾಗಲ್ಲ, ಆದ್ರೆ ಅದಕ್ಕೆ ಸೂಕ್ತವಾದಂತ ಶರೀರವಂತ ಬೇರೆ ಜೀವಿಗಳಿದೆ. ಸೊ ಮಣ್ಣಿನ ಒಳಗಡೆ ಕೂಡ ಜೀವಿಗಳಿದೆ, ಮಣ್ಣಿನ ಮೇಲೆ ಕೂಡ ಜೀವಿ ಇದೆ, ಆಕಾಶದಲ್ಲಿ ಗಾಳಿಯಲ್ಲಿ ಕೂಡ ಜೀವಿಗಳಿದೆ, ಅದೇ ತರ ನೀರಿನಲ್ಲಿ ಕೂಡ ಜೀವಿಗಳಿವೆ. ಸೊ ಹೇಗೆ ಬೇರೆ ಬೇರೆ ವಾತಾವರಣದಲ್ಲಿ ಜೀವಿಗಳಿದ್ದಾವೆ, ಅದೇ ತರ ಆ ಸೂರ್ಯಮಂಡಲದಲ್ಲಿ ಇಷ್ಟು ಬೆಂಕಿ ಇದ್ರೂ ಕೂಡ ಅಲ್ಲೂ ಕೂಡ ಅದಕ್ಕೆ ಸೂಕ್ತ ಶರೀರ ಇರುವಂತ, ಯಾಕಂದ್ರೆ ಆತ್ಮಕ್ಕೆ ಬೆಂಕಿ ಸುಡ್ಲಿಕ್ಕಾಗಲ್ಲ. ಸೊ ಇದು ಕೇವಲ ನಿಮ್ಗೆ ಸೂಟೇಬಲ್ ಶರೀರ ಇದ್ದು ಬಿಟ್ರೆ ಎಲ್ಲಿ ಬೇಕಾದ್ರೂ ಆತ್ಮ ವಾಸ ಮಾಡಬಹುದು. ಹೇಗೆ ನೀರಿನಲ್ಲಿ ನಮ್ಗೆ ವಾಸ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಕೆಲವೊಂದ್ಸಲ ನೀರಿನಲ್ಲಿ ನಾವು ನೋಡ್ತೇವೆ ಮನುಷ್ಯರು ಕೂಡ ಹೋಗ್ತಾರೆ. ಅವರು ಸಿಲಿಂಡರ್ ಹಾಕೊಂಡು, ಮೂಗಿಗೆ ಮಾಸ್ಕ್ ಹಾಕೊಂಡು, ಆಕ್ಸಿಜನ್ ಸಪ್ಲೈ ತಗೊಂಡು ಅವರು ಕೂಡ ನೀರಿನಲ್ಲಿ ಹೋಗಿ ಎಷ್ಟೋ ಗಂಟೆಗಳ ಗಟ್ಲೆ ನೀರಿನಲ್ಲಿ ಇರ್ತಾರೆ. ಸೊ ಇದು ಕೇವಲ ಸೂಕ್ತ ಶರೀರ ಇರಬೇಕು. ಸೂಕ್ತ ಶರೀರ ಸಿಕ್ಕರೆ ಆತ್ಮ ಬೆಂಕಿಯಲ್ಲಿ ಕೂಡ ಇರ್ಬೋದು. ಸೊ ಅದರಿಂದಾಗಿ ಶಾಸ್ತ್ರಗಳಲ್ಲಿ ಹೇಳಿದಾಗ ಸೂರ್ಯಗ್ರಹದಲ್ಲಿ ಕೃಷ್ಣ ಮುಂದೆ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ನಾನು ಈ ಭಗವದ್ಗೀತೆಯನ್ನು ಸೂರ್ಯ ದೇವತೆಗೆ ಹೇಳಿದೆ ಅಂತ ಹೇಳಿ ಹೇಳ್ತಾನೆ. ಸೊ ಅದನ್ನ ಕೇಳ್ಬಿಟ್ಟು ನಾವು ಸೂರ್ಯಗ್ರಹದಲ್ಲಿ ಹೇಗೆ ಮನುಷ್ಯರು ಇರ್ಲಿಕ್ಕೆ ಸಾಧ್ಯ, ಎಷ್ಟು ಬೆಂಕಿ ಇದೆ ಅಂತ ಹೇಳಿ ನಾವು ಭಾವಿಸಬಾರ್ದು. ಯಾಕಂದ್ರೆ ಆತ್ಮಕ್ಕೆ ಬೆಂಕಿಯಿಂದ ಸುಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಆ ಶರೀರ, ಅದರಲ್ಲಿ ಅಗ್ನಿ ಅಂಶ ಹೆಚ್ಚಿರುವಂತ ಶರೀರ ಸಿಕ್ಬಿಟ್ರೆ ಅಗ್ನಿಯಲ್ಲಿ ಕೂಡ ಆತ್ಮ ಇರ್ಬೋದು. ಸೊ ಹಾಗಾಗಿ ಸೂರ್ಯಗ್ರಹದಲ್ಲೂ ಕೂಡ ಅಲ್ಲಿ ಸೂಕ್ತ ತಕ್ಕ ಶರೀರ ಇರುವಂತ ಜೀವಾತ್ಮಗಳಿದೆ. ಸೊ ಇದನ್ನ ನಾವು ಶಾಸ್ತ್ರಗಳ ಮುಖಾಂತರ ಮತ್ತು ಆತ್ಮದ ಗುಣಗಳನ್ನು ಅರ್ಥ ಮಾಡಿಕೊಂಡು ನಾವಿದನ್ನ ತಿಳ್ಕೋಬೇಕು.
ಸೊ ಈಗ ಆಲ್ರೆಡಿ ಸಮಯ ಆಗಿದೆ. ಸೊ ಇಲ್ಲಿವರೆಗೆ ನಾವು ಶ್ಲೋಕ ನಂಬರ್ 24ವರೆಗೂ ನೋಡಿದ್ದೇವೆ. ಸೊ ಆತ್ಮದ ಬೇರೆ ಬೇರೆ ಗುಣಗಳನ್ನು ಕೃಷ್ಣ ಇಲ್ಲಿ ವಿವರಿಸ್ತಾ ಇರೋದು. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೋತ್ತರವನ್ನು ಮಾಡಬಹುದು. ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಸಮಾಪ್ತ ಮಾಡುವ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಇದು ದೇಹ ಜೀರ್ಣ ಆದಾಗ ಆತ್ಮ ಶರೀರನ ಬಿಟ್ಟು ಹೋಗುತ್ತೆ ಅಂದ್ರಿ. ಹೌದು. ಆ ಜೀರ್ಣ ಅನ್ನೋದು ಅಂದ್ರೆ ಏನನ್ನ ಸೂಚಿಸುತ್ತೆ? ಅಂದ್ರೆ ಯಾವ ತರ ಜೀರ್ಣ? ಜೀರ್ಣ ಅಂತಂದ್ರೆ ಈಗ ನೋಡಿ, ವಯಸ್ಸಾದಂಗೆ ಆದಂಗೆ. ಫಿಸಿಕಲಿ ವಯಸ್ಸಾದಂಗೆ. ಅದು ವಯಸ್ಸಾದಾಗ, ಸರಿ, ವೃದ್ಧಾಪ್ಯ. ಓಕೆ. ಹೌದು. ಆದ್ರೆ ಈಗಿನ ಇದ್ರಲ್ಲಿ ಅಂದ್ರೆ ಚಿಕ್ಕ ಮಕ್ಕಳು ಮತ್ತೆ ಮಿಡಿಲ್ ಏಜ್ ಅದು 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 ಕರ್ಮದ ಪ್ರಕಾರ, ಅದು ಕರ್ಮದ ಪ್ರಕಾರ ಅವರಿಗೆ ಅದು ಅಷ್ಟೇ. ಅಲ್ಲಿ ಅಪ್ಲೈ ಆಗಲ್ಲ. ಹಾ, ಅದ ಅಂದ್ರೆ ಅಲ್ಟಿಮೇಟ್ಲಿ ಜೀರ್ಣ ಅಂತಂತಂದ್ರೆ ವಾಸ ಮಾಡ್ಲಿಕ್ಕೆ ಯೋಗ್ಯವಿಲ್ಲ. ಅಂದ್ರೆ ಅದು ಜೀರ್ಣವಾಗಿದೆ ಅಂತೇಳಿ. ಜೀರ್ಣ ಅಂತಂದ್ರೆ ಕೇವಲ ಅದು ವಯಸ್ಸಾಗನೆ ಜೀರ್ಣ ಆಗ್ಬೇಕಂತ ಹೇಳಿಲ್ಲ. ಅದು ವಾಸಿಸ್ಲಿಕ್ಕೆ ಈಗ ಯೋಗ್ಯ ಇಲ್ಲ. ಯಾವಾಗ ಶರೀರ ವಾಸಿಸ್ಲಿಕ್ಕೆ ಯೋಗ್ಯವಿಲ್ಲವೋ ಆವಾಗ ಆತ್ಮ ಅದನ್ನ ಬಿಟ್ಟೋಗ್ಬಿಡುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂತಂದ್ರೆ ಹಾರ್ಟ್ ಈಗ ಫಂಕ್ಷನ್ ಆಗ್ತಾ ಇಲ್ಲ. ಹಾರ್ಟ್ ಯೂಸಲ್ ಬರಲ್ಲ ಈಗ, ಯಾಕಂದ್ರೆ ಅದು ಅದ್ರದ್ದು ವಾಲ್ಸ್ ಬ್ರೇಕ್ ಆಗ್ಬಿಟ್ಟಿದೆ. ಅಂದ್ರೆ ಆತ್ಮಕ್ಕೆ ಈಗ ಆ ಶರೀರ ಉಳಿಲಿಕ್ಕೆ ಯೋಗ್ಯ ಇಲ್ಲ. ಅವಾಗ ಅದು ಆತ್ಮ ಬಿಟ್ಟು ಹೋಗ್ಬಿಡುತ್ತೆ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನು ನಾವು ಇಲ್ಲೇ ಸಮಾಪ್ತ ಮಾಡುವ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೆಲ್ಲ ಸೇರುವ. ಎಲ್ರಿಗೂ ಧನ್ಯವಾದಗಳು ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.